ಆ ಯಯಾತಿ ಕೀರ್ತಿಯೇ ಉಳಿದವರಿಗಿಂತ ಹೆಚ್ಚು ಪ್ರಸಿದ್ಧವಾಗಿದೆ. ಅದರಲ್ಲಿ ಮೊದಲನೇವನೇನಿದ್ನಲ್ಲ, ಅವನು ರಾಜನ ಮಗನಾಗಿ ಹುಟ್ಟಿದ್ರೂ ಕೂಡ ಪರಮ ಧಾರ್ಮಿಕ ಪ್ರವೃತ್ತಿಯವನಾಗಿದ್ದ. ಹಾಗಾಗಿ ರಾಜ್ಯದ ಕಡೆ ಅವನು ಯಾವತ್ತೂ ಕೂಡ ಆಸಕ್ತಿ ತೋರಿಸಲೇ ಇಲ್ಲ. ಯಶಸ್ಸು ಮೋಕ್ಷಮಾಸ್ಥಾಯ ಬ್ರಹ್ಮಭೂತೋ ಅಭವನ್ ಮುನಿಹಿ, ಅವನು ಮುನಿಯಾಗಿಬಿಟ್ಟ. ವಿರಕ್ತನಾಗಿ ತನ್ನ ಯತಿಯನ್ನು ಹೆಸರಿಗೆ ತಕ್ಕಂತೆ ಅವನು ಸನ್ಯಾಸವನ್ನು ಸ್ವೀಕಾರ ಮಾಡಿಬಿಟ್ಟ. ತೇಷಾಂ ಯಯಾತಿ ಪಂಚಾನಾಂ ವಿಜಿತ್ಯ ವಸುಧಾಮಿಮಾಂ ದೇವಯಾನಿ ಮುಷನಸಃ ಸುತಾಂ ಭಾರ್ಯಾಮವಾಪಸಃ ಶರ್ಮಿಷ್ಠಾ ಮಾಸುರೀಂ ಚೈವ ತನಯಾಂ ವೃಷಪರ್ವಣಃ. ಇನ್ನು ಉಳಿದ 5 ಜನ ಏನಿದ್ರಲ್ಲ, ಅವರಲ್ಲಿ ಯಯಾತಿ ಹೆಸರು ಬಹಳ ಪ್ರಧಾನವಾಗಿ ಕೇಳಿಬರ್ತದೆ. ಆ ಯಯಾತಿಗೆ ಶುಕ್ರಾಚಾರ್ಯರ ಮಗಳಾದಂತಹ ದೇವಯಾನಿ ಎಂಬ ಒಬ್ಬ ಪತ್ನಿ ಮತ್ತು ರಾಕ್ಷಸ ರಾಜನಾದಂತಹ ವೃಷಪರ್ವ ಅವನ ಮಗಳಾದಂತಹ ಶರ್ಮಿಷ್ಠಾ ಎಂಬಾಕೆ ಇನ್ನೊಬ್ಬಾಕಿ ಪತ್ನಿ. ಹೀಗೆ ಅವನಿಗೆ ಒಟ್ಟಾರೆ 2 ಜನ ಪತ್ನಿಯರಿದ್ರು. ಆ ದೇವಯಾನಿಯ ಕಥೆಯನ್ನು ನಾನು ನಿನ್ನೆ ಹೇಳಿದ್ದೆ. ದೇವಯಾನಿ ಮತ್ತು ಕಥ. ದೇವಯಾನಿ ಬ್ರಾಹ್ಮಣರ ಪುತ್ರಿ. ಬ್ರಾಹ್ಮಣರ ಪುತ್ರಿಯಾದಂತಹ ದೇವಯಾನಿ ಕ್ಷತ್ರಿಯನಾದಂತಹ ಯಯಾತಿಯನ್ನು ಯಾಕೆ ಮದುವೆ ಆಗಬೇಕಾಯಿತು ಅಂತ ನಿನ್ನೆ ಕಥೆಯನ್ನು ಹೇಳಿದ್ದೆ. ಮತ್ತೊಂದ್ಸರಿ ಸೂಕ್ಷ್ಮವಾಗಿ ಅದನ್ನು ನೆನಪು ಮಾಡ್ಕೊಳ್ಳೋದಾದ್ರೆ, ದೇವಯಾನಿಯ ತಂದೆಯಾದಂತಹ ಶುಕ್ರಾಚಾರ್ಯ ಏನಿದ್ದಲ್ಲ, ಅವನಿಗೆ ಊರ್ಜಸ್ವತಿ ಅಂತ ಪತ್ನಿ ಇದ್ಲು. ನಿನ್ನೆ ಈ ದೇವಯಾನಿಯ ತಾಯಿ ಹೆಸರು ನನಗೆ ಸಿಕ್ಕಿಲ್ಲ ಅಂತ ಹೇಳಿದ್ದೆ, ಮಾಹಿತಿ ಹೇಳಿದ್ದೆ. ದೇವಿ ಭಾಗವತದಲ್ಲಿ ಊರ್ಜಸ್ವತಿ ಅಂತ ಶುಕ್ರಾಚಾರ್ಯನ ಪತ್ನಿ ಅಂತ ಪ್ರಸ್ತಾವ ಬಂದಿದೆ. ಹಾಗಾಗಿ ಆ ಶುಕ್ರಾಚಾರ್ಯ ಮತ್ತು ಊರ್ಜಸ್ವತಿ ಇವರಿಬ್ಬರಿಗೆ ಹುಟ್ಟಿದವಳೆ ದೇವಯಾನಿ. ಆ ದೇವಯಾನಿ ತನ್ನ ತಂದೆಯ ಹತ್ತಿರ ವಿದ್ಯಾಭ್ಯಾಸ ಮಾಡಲಿಕ್ಕಾಗಿ ಬಂದಂತಹ ಕಚನನ್ನ ಪ್ರೇಮಿಸಿದಳು. ಆದರೆ ಆ ಕಚ ನೀನು ಗುರುಪುತ್ರಿ ಅನ್ನುವ ಕಾರಣದಿಂದ ಅವಳನ್ನು ತಿರಸ್ಕಾರ ಮಾಡಿದ. ನಿನ್ನಲ್ಲಿ ನಾನು ದೋಷ ಏನು ಕಾಣ್ತಾ ಇಲ್ಲ, ಆದ್ರೆ ನೀನು ಗುರುಪುತ್ರಿ ಆದ್ರಿಂದ ನಿನ್ನನ್ನು ನಾನು ಒರೆಸೋದು ಸರಿ ಆಗೋದಿಲ್ಲ ಅಂತ ಅವನು ಕಾರಣ ಮುಂದಿಟ್ಟ. ಆಗ ಅವಳು, ನೀನು ನಮ್ಮ ತಂದೆ ಹತ್ರ ಯಾವ ವಿದ್ಯಾಭ್ಯಾಸಕ್ಕಾಗಿ ಬಂದಿದ್ದೀಯಲ್ಲ, ಆ ವಿದ್ಯಾಭ್ಯಾಸ ವ್ಯರ್ಥವಾಗಿ ಹೋಗಲಿ ಅಂತ ಅವನಿಗೆ ಶಾಪ ಕೊಟ್ಟಳು, ಪ್ರೇಮದ ನಿರಾಕರಣೆಯಿಂದ ಕುಚಿತಳಾಗಿ. ಆಗ ಆ ಕಚನೂ ಕೂಡ ಅವಳಿಗೆ ಪ್ರತಿಯಾಗಿ ಮತ್ತೊಂದು ಶಾಪ ಕೊಟ್ಟ. ನನ್ನಲ್ಲಿ ಏನೂ ಅಪರಾಧ ಇಲ್ಲದೆ ಇದ್ರೂ ಕೂಡ ನೀನು ನನಗೆ ಶಾಪ ಕೊಡ್ತಾ ಇದೆಯಲ್ಲ, ನಿನಗೂ ಕೂಡ ನಾನೊಂದು ಪ್ರತಿಯಾಗಿ ಶಾಪ ಕೊಡ್ತೀನಿ ಅಂತ ಹೇಳಿದ. ಏನು ಶಾಪ ಅಂದ್ರೆ, ಯಾವುದೇ ಬ್ರಾಹ್ಮಣ ಕುಮಾರ ನಿನ್ನ ಮದುವೆ ಆಗದೆ ಹೋಗಲಿ, ನೀನು ಬ್ರಾಹ್ಮಣ ಪುತ್ರಿ, ಆದರೆ ಯಾವುದೇ ಬ್ರಾಹ್ಮಣ ಕುಮಾರ ನಿನ್ನ ಮದುವೆ ಆಗದೆ ಹೋಗಲಿ ಅಂತ ಅವನು ಶಾಪ ಕೊಟ್ಟ. ಇಷ್ಟು ಘಟನೆಯನ್ನು ನಾವು ನಿನ್ನೆ ನೋಡಿದ್ವಿ. ಇದರ ನಂತರ ಭಾಗವತದಲ್ಲಿ ಬರುವಂತಹ ಕಥೆಯನ್ನು, ದೇವಯಾನಿ ಮತ್ತು ಈ ಯಯಾತಿ ಇವರಿಬ್ರು ಯಾಕೆ ಮದುವೆ ಆಗಬೇಕಾಯಿತು, ಅದಕ್ಕೆ ಹಿನ್ನೆಲೆಯಾದಂತಹ ಘಟನೆ ಏನು ಅನ್ನೋದನ್ನ ಭಾಗವತದ ಹಿನ್ನೆಲೆಯಲ್ಲಿ ನಾವು ಗಮನಿಸಬೇಕು. ಒಮ್ಮೆ ಈ ದಾನವರ ಚಕ್ರವರ್ತಿ ಆದಂತಹ, ರಾಕ್ಷಸರ ಚಕ್ರವರ್ತಿ ಆದಂತಹ ವೃಷಪರ್ವ, ಅವನ ಮಗಳಾದಂತಹ ಶರ್ಮಿಷ್ಠ ಮತ್ತು ದಾನವರ ಗುರುವಾದಂತಹ ಶುಕ್ರಾಚಾರ್ಯ ಅವನ ಮಗಳಾದಂತಹ ದೇವಯಾನಿ, ಇವರಿಬ್ಬರು ಮೊದಲಿನಿಂದಲೂ ಬಹಳ ಉತ್ತಮವಾದಂತಹ ಸ್ನೇಹವನ್ನು ಬೆಳೆಸ್ಕೊಂಡು ಬಂದಿದ್ರು. ಅವರೊಮ್ಮೆ ಕಾಡಿಗೆ ಹೋದ್ರು ವನವಿಹಾರ ಮಾಡಬೇಕು ಅಂತ ಹೇಳಿ. ಸಖಿ ಸಹಸ್ರ ಸಂಯುಕ್ತ 1000 ಜನ ತನ್ನ ಸಖಿಯರನ್ನು ಕರೆದುಕೊಂಡು ಅವಳು ಕಾಡಿಗೆ ಬಂದಳು. ಗುರುಪುತ್ರ್ಯಾಚ ಭಾಮಿನಿ ದೇವಯಾನ್ಯ ಪುರೋದ್ಯಾನೆ ಪುಷ್ಪಿತ ದ್ರುಮ ಸಂಕುಲೆ. ಅಲ್ಲಿ ಅವರು ಒಂದು ಸರೋವರದಲ್ಲಿ ಸ್ನಾನ ಮಾಡ್ಲಿಕ್ಕೆ ಶುರು ಮಾಡಿದರು. ತಮ್ಮ ವಸ್ತ್ರಗಳನ್ನೆಲ್ಲ ಸರೋವರದ ದಂಡೆ ಮೇಲಿಟ್ಟು ಅಲ್ಲಿ ಅವರು ಸ್ನಾನ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದರು. ಸ್ನಾನ ಮಾಡಲಿಕ್ಕೆ ಪ್ರಾರಂಭ ಮಾಡಿದಾಗ ಆ ಸಂದರ್ಭದಲ್ಲಿ ಪರಶಿವ ತನ್ನ ಪತ್ನಿಯಾದಂತಹ ಪಾರ್ವತಿಯ ಜೊತೆಗೆ ಅಲ್ಲಿ ತನ್ನ ವೃಷಭ ವಾಹನವನ್ನು ಏರಿ ಹಾದು ಹೋದ. ಪರಶಿವ ಹಾದು ಹೋಗಿದ್ದನ್ನು ನೋಡಿ ಆ ಎಲ್ಲ ಗೆಳತಿಯರಿಗೆ ತೀರಾ ಸಂಕೋಚ ಆಯಿತು. ಸಂಕೋಚ ಆಗಿ ಅವ್ರೇನ್ ಮಾಡಿದ್ರು ಅಂದ್ರೆ, ಗಡಿಬಿಡಿಯಿಂದ ಆ ಸರೋವರದಿಂದ ಮೇಲೆದ್ದು ಬಂದು ತಮ್ಮ ತಮ್ಮ ವಸ್ತ್ರಗಳನ್ನು ಧರಿಸಿದರು. ಆವಾಗ ಒಂದು ಆಕಸ್ಮಿಕ ಘಟನೆ ಏನ್ ನಡೀತು ಅಂದ್ರೆ, ದೇವಯಾನಕ್ಕಿಂತ ಮೊದಲು ಶರ್ಮಿಷ್ಠೆ ಸರೋವರದಿಂದ ಹೊರಗೆ ಬಂದಳು. ಆಕೆಯು ಕೂಡ ಗಡಿಬಿಡಿಯಿಂದ ಒಂದು ವಸ್ತ್ರಕ್ಕೆ ಕೈ ಹಾಕಿದ್ಲು, ಆ ವಸ್ತ್ರವನ್ನು ಉಟ್ಕೊಂಡ್ಬಿಟ್ಲು. ಅದು ದೇವಯಾನಿಯ ವಸ್ತ್ರವಾಗಿತ್ತು. ದೇವಯಾನಿಗೆ ಆ ಘಟನೆಯಿಂದ ಬಹಳ ಅಸಮಾಧಾನ ಆಯಿತು. ಅವಳು ಏನಂದಳು, ಅಹೋ ನಿರೀಕ್ಷಿತಾಮಸ್ಯಾಹ ದಾಸ್ಯಾಹ ಕರ್ಮ ಹಿ ಅಸಾಂಪ್ರತಂ. ಈ ದೇವಯಾನಿಗೆ ತಾನು ಬ್ರಾಹ್ಮಣರ ಪುತ್ರಿ ಅನ್ನುವಂಥ ಹಮ್ಮು ಬಿಮ್ಮು ಇತ್ತು. ನಮ್ಮ ದಾಸ ಈ ವೃಷಪರ್ವ, ದಾಸನ ಮಗಳಾದಂಥ ಈ ಶರ್ಮಿಷ್ಠ ನನ್ನ ಬಟ್ಟೆ ಉಟ್ಕೊಂಡ್ಬಿಟ್ಲು,
ನನಗೆ ಈಕೆ ಮೈಲಿಗೆ ಮಾಡಿದ್ಲು, ಇವಳ ಅಹಂಕಾರ ನೀವು ನೋಡಿ ಅಂತ ಅವಳು ಎಲ್ಲರ ಎದುರಿಗೆ ಆ ಶರ್ಮಿಷ್ಠೆಯನ್ನು ನಿಂದನೆ ಮಾಡಿದ್ಲು. ಯೈರಿದಂ ತಪಸಾ ಸೃಷ್ಟಂ ಮುಖ ಪುಂಸಃ ಪರಸ್ಯೇ ಧಾರ್ಯತೆ ಯೈರಿಹ ಜ್ಯೋತಿ ಶಿವ ಪಂಥಾಸ್ಯ ದರ್ಶಿತಃ. ಆವಾಗ ಹೀಗೆ ದೇವಯಾನಿ ತನ್ನನ್ನು ಬೈದಾಗ ರಾಜನ ಮಗಳಾದಂಥ ಆ ಶರ್ಮಿಷ್ಠೆಗೂ ಕೂಡ ಬಹಳ ಸಿಟ್ಟು ಬಂತು. ಏವಂ ಶಪಂತೀಂ ಶರ್ಮಿಷ್ಠಾಂ ಗುರುಪುತ್ರೀಂ ಅಭಾಷತ ಶ್ವಸಂತಿ ಉರಗೀವ. ಶರ್ಮಿಷ್ಠೆಗೆ ಎಷ್ಟು ಸಿಟ್ಟು ಬಂತು ಅಂದ್ರೆ ಆ ಸಿಟ್ಟಿನಿಂದ ಅವಳು ಏದುಸಿರು ಬಿಡ್ಲಿಕ್ಕೆ ಶುರು ಮಾಡಿದ್ಲು. ಹಾವಿನಂತೆ ಏದುಸಿರು ಬಿಟ್ಟು ದೇವಯಾನಿಯನ್ನು ಅವಳು ಪ್ರತಿಯಾಗಿ ಬೈಲಿಕ್ಕೆ ಶುರು ಮಾಡಿದ್ಲು. ಏನು ಬೈದ್ಲು ಅಂದ್ರೆ, ನನ್ನನ್ನ ದಾಸನ ಮಗ ಅಂತ ನೀವು ಬೈತಿಯಲ್ಲ, ನೀನು ಯಾರ ಮಗಳು ಅದನ್ನೇನು ವಿಚಾರ ಮಾಡಿದ್ದೀಯಾ? ಆತ್ಮವೃತ್ತಮ ವಿಜ್ಞಾಯ ಕಥಸೆ ತ್ವಂ ಬಹು ಭಿಕ್ಷುಕಿ. ನಿಮ್ಮ ಅಪ್ಪ ದಿವಸ ನಮ್ಮ ಅಪ್ಪನ ಹತ್ರ ಭಿಕ್ಷೆ ಬೇಡ್ತಾನೆ ಬಂದು. ನಮ್ಮಪ್ಪ ರಾಜನಾದಂತಹ ನಮ್ಮ ಅಪ್ಪನ ಹತ್ತಿರ ಬಂದು ನಿಮ್ಮ ಅಪ್ಪ ದಿವಸ ಪೌರೋಹಿತ್ಯ ಮಾಡಿ ಬದುಕುವಂಥವನು. ಹಾಗಾಗಿ ನಿಮ್ಮಪ್ಪ ಭಿಕ್ಷುಕ, ನಮ್ಮಪ್ಪ ಶ್ರೀಮಂತನಾದವರು. ಆ ಭಿಕ್ಷುಕನ ಮಗಳು ನೀನು. ಭಿಕ್ಷುಕನ ಮಗಳಾಗಿರೋದ್ರಿಂದ ನಿನಗೆಷ್ಟು ದುರಹಂಕಾರ. ನಾನು ದಾನ ಮಾಡುವವನ ಮಗಳು, ನೀನು ದಾನ ತಗೊಳ್ಳುವವನ ಮಗಳು. ಹಾಗಿರುವಾಗ ನನ್ನನ್ನು ನೀನು ಅಹಂಕಾರದಿಂದ ಬೈತಾ ಇದ್ದೀಯಲ್ಲ ಅಂತ ಆ ಶರ್ಮಿಷ್ಠೆ ದೇವಯಾನಿಯನ್ನು ಪ್ರತಿಯಾಗಿ ನಿಂದಿಸಿದರು. ಹೀಗೆ ಅವರಿಬ್ಬರ ನಡುವೆ ಒಂದು ತೀವ್ರವಾದಂತಹ ವಾಗ್ವಾದ ನಡೀತು. ಆ ವಾಗ್ವಾದ ಎಲ್ಲಿಗೆ ಹೋಯಿತು ಅಂದ್ರೆ ಶರ್ಮಿಷ್ಠೆ ಕೈ ಮೇಲಾಯಿತು. ಕಾರಣ ಏನಂದ್ರೆ, ಶರ್ಮಿಷ್ಠೆಗೆ ಬೆಂಗಾವಲಾಗಿ 1000 ಜನ ಸಖಿಯರಿದ್ರು. ಶರ್ಮಿಷ್ಠೆ ಮತ್ತು ಅವಳ 1000 ಜನ ಸ್ನೇಹಿತೆಯರು ಕೂಡಿ ಈ ದೇವಯಾನಿಯನ್ನು ಎತ್ತಿ ಒಂದು ಹಾಳು ಬಾವಿಗೆ ಬಿಸಾಕಿಬಿಟ್ರು. ಹಾಳು ಬಾವಿಗೆ ಬಿಸಾಕಿ ಅಲ್ಲಿ ಅವರೆಲ್ಲರೂ ಕೂಡ ತಮ್ಮ ರಾಜಧಾನಿಗೆ ಹೊರಟೋಗ್ಬಿಟ್ರು. ಈ ಕಡೆ ದೇವಯಾನಿ ತನ್ನ ಈ ಸಂಕಟಮಯ ಪರಿಸ್ಥಿತಿಗೆ ಗೋಳಾಡ್ತಾ ಆ ಹಾಳು ಬಾವಿಯಲ್ಲಿ ಬಿದ್ದಿದ್ಲು. ಅವಳ ಪರಿಸ್ಥಿತಿಯನ್ನ ಅವಳ ತಂದೆಯಾದಂತಹ ಶುಕ್ರಾಚಾರ್ಯನಿಗೆ ತಿಳಿಸುವವರೇ ಯಾರೂ ಇರಲಿಲ್ಲ. ಇದೇ ಸಂದರ್ಭದಲ್ಲಿ ಆಕಸ್ಮಿಕ ಘಟನೆ ಏನ್ ನಡೀತು ಅಂದ್ರೆ, ಅಲ್ಲಿಗೆ ಯಯಾತಿ ಚಕ್ರವರ್ತಿ ಬಂದ. ಅವನು ಬೇಟೆ ಆಡಬೇಕಾಗಿತ್ತು. ಬೇಟೆ ಆಡ್ತಾ ಅವನಿಗೂ ದಣಿವಾಗಿತ್ತು, ಅವನ ಕುದುರೆಗಳಿಗೂ ದಣಿವಾಗಿತ್ತು. ಅವನು ಅದೇ ಸಂದರ್ಭದಲ್ಲಿ ಅಲ್ಲಿ ಬಂದು ಆ ಬಾವಿಯಲ್ಲಿ ಬಗ್ಗಿ ನೋಡಿದ. ಬಾವಿಯಲ್ಲಿ ಬಗ್ಗಿ ನೋಡಿದ್ರೆ ಅಲ್ಲಿದ್ದದ್ದು ನೀರಲ್ಲ, ಈ ನೀರೇ. ದೇವಯಾನಿ ಆ ಬಾವಿಯಲ್ಲಿ ಇದ್ಲು, ನೀರೇ ಸಿಗ್ಲಿಲ್ಲ ಅವನಿಗೆ. ಅದು ನೋಡಿ ಬಹಳ ಆಶ್ಚರ್ಯ ಆಯ್ತು. ಅವಳು ವಿವಸ್ತ್ರರಾಗಿದ್ದರಿಂದ ತಾನು ಮೇಲೆ ಹೊದ್ದಂತ ಉತ್ತರೀಯವನ್ನ ಬಾವಿಗೆ ಬಿಸಾಕಿದೆ. ಅದನ್ನು ಉತ್ಕೋ ಅಂತ ಹೇಳಿದ ಅವಳಿಗೆ ಹೇಳಿ ತನ್ನ ಬಲಗೈಯನ್ನ ಅವಳಿಗೆ ಕೊಟ್ಟ. ಬಲಗೈಯನ್ನು ಅವಳಿಗೆ ಕೊಟ್ಟು ಅವಳನ್ನು ಬಾವಿಯಿಂದ ಮೇಲೆತ್ತಿದ. ಗೃಹೀತ್ವಾ ಪಾಣಿನ ಪಾಣಿ ಉಜ್ಜಹಾರ ದಯಾಪರಹ. ಕೃಪೆ ಇತ್ತು ಅವಳನ್ನು ಮೇಲೆತ್ತಿದ. ಆವಾಗ ಅವಳೇನು ಹೇಳಿದ್ರು ಅಂದ್ರೆ, ನನ್ನ ಬಲಗೈಯನ್ನು ನೀನು ಹಿಡಿದಿದ್ದಿ, ಇಲ್ಲಿವರೆಗೂ ನನ್ನ ಬಲಗೈಯನ್ನು ಹಿಡಿದಂಥವ್ರು ಯಾರೂ ಇಲ್ಲ. ಹಾಗಾಗಿ ನೀನೇ ನನ್ನ ಪತಿ ಆಗಬೇಕು. ಕ್ಷತ್ರಿಯನಾದಂಥ ನೀನು ಬ್ರಾಹ್ಮಣನ ಕನ್ಯೆಯಾದಂತಹ ನನ್ನನ್ನ ಮದುವೆ ಆಗೋದು ಹೇಗೆ ಅಂತ ನೀನು ಶಂಕೆ ಪಡಬೇಡ. ಯಾಕೆಂದ್ರೆ ನನ್ನ ಹಿನ್ನೆಲೆ ಹೇಗಿದೆ ಅಂದ್ರೆ, ಯಾವ ಬ್ರಾಹ್ಮಣ ಕುಮಾರನೂ ನನ್ನನ್ನು ಮದುವೆ ಆಗುವಂತಿಲ್ಲ, ನನಗೆ ಶಾಪ ಇದೆ. ಹಾಗಾಗಿ ಬ್ರಾಹ್ಮಣನ ನಂತರ ಬರುವಂತಹ ವರ್ಣವೇ ಕ್ಷತ್ರಿಯ ವರ್ಣದವರೇ ನನ್ನನ್ನು ಮದುವೆ ಆಗಬೇಕು. ವೈಶ್ಯ ಶೂದ್ರಾದಿಗಳಂತೂ ಮದುವೆ ಆಗುವಂತಿಲ್ಲ. ಹಾಗಾಗಿ ಕ್ಷತ್ರಿಯನಾದಂತಹ ನೀನೇ ನನ್ನನ್ನು ಮದುವೆ ಆಗಬೇಕು. ನನ್ನ ತಂದೆಗೆ ನಾನು ಇದರ ಬಗ್ಗೆ ಹೇಳ್ತೇನೆ ಅಂದ್ಲವಳು. ಯಾಕೆಂದ್ರೆ ಈ ಯಯಾತಿ ಹೆದರ್ಕೊಂಡಿದ್ದ. ನಿಮ್ಮ ತಂದೆಯಾದಂತಹ ಶುಕ್ರಾಚಾರ್ಯ ಅವನು ಬಹಳ ಸಿಟ್ಟಿನ ಸ್ವಭಾವದವನಾದ್ರಿಂದ ನಿನ್ನ ಪ್ರೇಮ ನಿವೇದನೆಯನ್ನು ನಾನು ಒಪ್ಕೊಂಡ್ಬಿಟ್ರೆ ಅವನಿಗೆ ಸಿಟ್ಟು ಬಂದವನು ನನಗೆ ಶಾಪ ಕೊಡಬಹುದು. ಹಾಗಾಗಿ ನಾನು ಇದಕ್ಕೆ ಒಪ್ಪೋದಿಲ್ಲ ಅಂದವನು. ನನ್ನ ತಂದೆಯ ಮನಸ್ಸನ್ನು ಒಲಿಸೋದು ನನ್ನ ಕೈಯಲ್ಲಿದೆ, ನೀನು ಹೂ ಅಂದ್ರೆ ಸಾಕು, ನಿನ್ನ ಮನಸ್ಸು ಏನಿದೆ ಹೇಳು ಅಂದವಳು. ಅವನು ಸುಮ್ಮನೆ ಆಗಿದ್ದನ್ನು ನೋಡಿ ಯಯಾತಿಗೆ ತನ್ನ ಬಗ್ಗೆ ಸಮ್ಮತಿ ಇದೆ ಅಂತ ಆಕೆ ಭಾವಿಸಿ ಅಲ್ಲೇ ಅವಳು ಆ ಬಾವಿಯ ಸಮೀಪನೇ ಅಲ್ಲೇ ರೋದನ ಮಾಡ್ತಾ ಕೂತ್ಕೊಂಡ್ಲು. ಈ ಕಡೆ ಶರ್ಮಿಷ್ಠೆ ಮತ್ತು ಅದರ 1000 ಜನ ದಾಸಿಯರು ರಾಜಧಾನಿಗೆ ತಲುಪಿದರು. ಶುಕ್ರಾಚಾರ್ಯ ತನ್ನ ಮಗಳಿಗಾಗಿ ಬಹಳಷ್ಟು ಕಾಯ್ದ, ಅದು ಅವನಲ್ಲಿ ಬರಲಿಲ್ಲ. ಬರದೇ ಇದ್ದಾಗ
ಎಲ್ಲಿ ಹೋದ್ಲು ಮಗಳು ಅಂತ ಅವನು ಹುಡುಕಾಡ್ತಾ ಆ ದೇವಯಾನಿಯ ಸಾಕು ತಾಯಿ ಒಬ್ಬಾಕೆ ಇದ್ಲು, ಅವಳನ್ನು ಕರ್ಕೊಂಡು ಕಾಡಿಗೆ ಬಂದು ಎಲ್ಲ ಕಡೆ ಹುಡುಕಿದಾಗ ಈ ಹಾಳು ಬಾವಿಯ ಹತ್ರ ಅಳತಾ ಕೂತಿದ್ದಂತ ತನ್ನ ಮಗಳನ್ನು ನೋಡಿದ. ಯಾಕೆ ಏನಾಯ್ತು ಹೇಳಲಿಕ್ಕೆ ಅಂತ ಕೇಳಿದೆ. ಅವಳು ಏನು ಹೇಳಲೇ ಇಲ್ಲ, ಎಲ್ಲನೂ ಶರ್ಮಿಷ್ಠೆ ಹೇಳ್ತಾಳೆ, ಅವಳ ಹತ್ರ ಹೋಗಿ ಕೇಳಿ ಅಂತ ಅಂದ. ರಾಜಧಾನಿಗೆ ಮಗಳನ್ನು ಕರ್ಕೊಂಡು ಬಂದ ಈ ಶುಕ್ರಾಚಾರ್ಯ. ಕರ್ಕೊಂಡು ಬಂದ ಮೇಲೆ ಅಲ್ಲಿ ನಡೆದಂತ ಘಟನೆ ಎಲ್ಲ ಗೊತ್ತಾಯ್ತು. ತನ್ನ ಮಗಳಿಗೆ ದಾನವರಾಜನಾದಂತಹ ವೃಷಪರ್ವನ ಮಗಳಾದಂತಹ ಶರ್ಮಿಷ್ಠೆ ಮಾಡಿದ ಅನ್ಯಾಯ ಏನಿತ್ತು ಅದು ಅವನಿಗೆ ಗಮನಕ್ಕೆ ಆವಾಗ ಬಂತು. ಆವಾಗ ಅವನಿಗೆ ಬಂದಾಗ ಅವನು ರಾಕ್ಷಸರನ್ನ ಚೆನ್ನಾಗಿ ಬೈದ, ನೀವೆಲ್ಲರೂ ಹಾಳು ಬಾವಿಗೆ ಬಿದ್ದು ಹಾಳಾಗಿ ಹೋಗ್ರಿ ಅಂತ ಅಂದ. ಅವರಿಗೆ ಯಾವ್ದಾದ್ರು ಕಾಡಿಗಾದ್ರೂ ಹೋಗಿ ಅಥವಾ ಹಾಳು ಬಾವಿಗಾದ್ರೂ ಬಿದ್ದು ಹಾಳಾಗಿ ಹೋಗಿ. ಮಹಾಭಾರತದಲ್ಲಿ ಏನಿದೆ ಅಂದ್ರೆ ಸಮುದ್ರಕ್ಕಾದ್ರೂ ಬಿದ್ದು ಹಾಳಾಗಿ ಹೋಗಿ, ಕಾಡಿಗಾದ್ರೂ ಹೋಗಿ, ನನ್ನ ಹತ್ರ ಬರಬೇಡಿ ನೀವು, ನಾನು ಇನ್ನು ಮೇಲೆ ನಿಮ್ಮ ಗುರು ಆಗಿರೋದಿಲ್ಲ. ನಿಮ್ಮಂತ ನೀಚ ಜನರ ಪೌರೋಹಿತ್ಯ ನಾನು ಮಾಡ್ತಾ ಇದ್ನಲ್ಲ, ಈ ಪೌರೋಹಿತ್ಯ ವೃತ್ತಿಗೆ ಧಿಕ್ಕಾರ ಇರಲಿ ಅಂತ ಹೇಳಿ ಅವನು ಒಟ್ಟಾರೆ ಪೌರೋಹಿತ್ಯ ವೃತ್ತಿಯನ್ನು ಬೈಲಿಕ್ಕೆ ಶುರು ಮಾಡಿದ. ದುರ್ಮನ ಭಗವಾನ್ ಕಾವ್ಯ ಪೌರೋಹಿತ್ಯಂ ವಿದರ್ಹಯನ್, ಪೌರೋಹಿತ್ಯ ವೃತ್ತಿಯನ್ನು ಅವನು ಬೈಲಿಕ್ಕೆ ಶುರು ಮಾಡಿದ. ಸ್ತುವನ್ ನಿಶ್ಚಿಂಚ ಕಾಪೋತಿ ದುಹಿತ್ರಾಸಯೌ ಪುರಾತ್, ಕಪೋತ ವೃತ್ತಿಯನ್ನು ಬಹಳ ಹೊಗಳಿಕ್ಕೆ ಶುರು ಮಾಡಿದೆ. ಕಪೋತ ವೃತ್ತಿ ಅಂದ್ರೆ ಏನು ಅಂದ್ರೆ, ಕಪೋತ ಅಂದ್ರೆ ಪಾರಿವಾಳದ ವೃತ್ತಿ, ಅದರ ಜೀವನ ವೃತ್ತಿ ಏನಿದೆಯಲ್ಲ ಅದು ಬಹಳ ಶ್ರೇಷ್ಠವಾದದ್ದು. ಯಾಕೆಂದ್ರೆ ಅದು ಯಾರನ್ನೂ ಬೇಡೋದಿಲ್ಲ. ಎಲ್ಲಾದ್ರೂ ಕಾಳು ಬಿದ್ದಿದ್ರೆ ಅದನ್ನು ತಗೊಂಡು ಬರ್ತದೆ, ತನ್ನ ಹೊಟ್ಟೆಯನ್ನು ಹೊರಕೋತದೆ. ಹೊರತು ಅದು ಯಾರ ಕಡೆಗೂ ಯಾಚನೆಗಾಗಿ ಹೋಗೋದಿಲ್ಲ. ಈ ಪಾರಿವಾಳ, ನಾಯಿ ಮೊದಲಾದಂಥ ಈ ಸಾಕು ಪ್ರಾಣಿಗಳೇನಿವೆಯಲ್ಲ ಅವು ನಮ್ಮಲ್ಲಿಗೆ ಬಂದು ಬಾಲ ಅಲ್ಲಾಡಿಸಿ ನಮ್ಮ ಯಾಚನೆ ಮಾಡಿ ನಮ್ಮ ಕೃಪೆಯಿಂದ ಬದುಕುವಂಥವು. ಆದರೆ ಪಾರಿವಾಳ ಹಾಗಲ್ಲ, ಬಹಳ ಸ್ವಾಭಿಮಾನದಿಂದ ಬದುಕುವಂಥ ಪ್ರಾಣಿ ಪಾರಿವಾಳ. ಹಾಗಾಗಿ ನಾನು ಕೂಡ ಈ ನೀಚರಾದಂತಹ ರಾಕ್ಷಸರ ಪೌರೋಹಿತ್ಯವನ್ನು ಬಿಟ್ಟು ಪಾರಿವಾಳದ ವೃತ್ತಿಯನ್ನು ಅವಲಂಬಿಸಿಕೊಂಡಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತಲ್ಲ ಅಂತ ಆಲೋಚನೆ ಮಾಡಿದೆ. ಶಾಸ್ತ್ರದಲ್ಲಿ ಭಾಗವತ ಮೊದಲಾದ ಶಾಸ್ತ್ರಗಳಲ್ಲಿ ಕೆಲವು ವೃತ್ತಿಗಳನ್ನು ಹೊಗಳಿದ್ದಾರೆ. ಕಪೋತ ವೃತ್ತಿ, ಮಧುಕರ ವೃತ್ತಿ ಇತ್ಯಾದಿಗಳು. ನೀವು ದಾಸರ ಒಂದು ಪದ ಕೇಳಿರ್ಬೇಕು, ಮಧುಕರ ವೃತ್ತಿ ಎನ್ನದು ಬಲುಚನ್ನದು ಅಂತ. ಅಂದ್ರೆ ದುಂಬಿ ಯಾವ ತರ ಎಲ್ಲಾ ಕಡೆನೂ ಹೋಗಿ ಬೇರೆ ಬೇರೆ ಹೂವಿನಿಂದ ರಸವನ್ನು ಸಂಗ್ರಹ ಮಾಡ್ಕೊಂಡು ಬರ್ತದಲ್ಲ, ಹಾಗೆ ನಾನು ಎಲ್ಲಾ ಕಡೆಯಿಂದನೂ ಒಳ್ಳೆಯ ವಿಚಾರಗಳನ್ನು ಸಂಗ್ರಹ ಮಾಡಬೇಕು, ಮಾಡ್ತೇನೆ ಅಂತ ಆ ದಾಸರ ಪದದ ಅರ್ಥ. ಹೀಗೆ ಕಪೋತ ವೃತ್ತಿ, ಮಧುಕರ ವೃತ್ತಿ ಅಂದ್ರೆ ದುಂಬಿಯ ವೃತ್ತಿ, ಪಾರಿವಾಳದ ವೃತ್ತಿ, ದುಂಬಿಯ ವೃತ್ತಿ, ಮತ್ತೆ ಇನ್ನೂ ಕೆಲವು ಬೇರೆ ಬೇರೆ ವೃತ್ತಿಗಳು ಇವೆ, ನಮಗೆ ಈ ಸದ್ಯ ನೆನಪಿಗೆ ಬರ್ತಿಲ್ಲ. ಅಂಥದ್ದು ಯಾವುದೋ ಒಂದು ವೃತ್ತಿಯನ್ನು ಅವಲಂಬಿಸಿಕೊಂಡು ಹೊಟ್ಟೆ ಹೊರಕೊಂಡಿದ್ದು ಚೆನ್ನಾಗಿರ್ತಿತ್ತು. ಈ ಪೌರೋಹಿತ್ಯ ನನಗೆ ಯಾಕೆ ಬೇಕಿತ್ತು ಅಂತ ತನ್ನನ್ನು ತಾನು ಬೈಕೊಂಡ ಶುಕ್ರಾಚಾರ್ಯ. ಬೈಕೊಂಡು ನಂತರ ಅವನೇನ್ ಮಾಡಿದ, ಅರಮನೆಗೆ ಬಂದಿದ್ದ, ತನ್ನ ಮನೆಗೆ ಬಂದಲ್ಲ, ಆವಾಗ ಸ್ವಯಂ ದಾನವರಾಜನ ಅಂತ ವೃಷಪರ್ವ ಇದೆಲ್ಲ ನಡೆದ ಘಟನೆಗಾಗಿ ಶುಕ್ರಾಚಾರ್ಯನ ಕ್ಷಮೆ ಕೇಳಲಿಕ್ಕೆ ಅಂತ ಹೇಳಿ ಬಂದ. ಅವನ ಶುಕ್ರಾಚಾರ್ಯನ ಮನೆಗೆ ಬಂದಾಗ ಶುಕ್ರಾಚಾರ್ಯ ನಡೆದ ಘಟನೆಯನ್ನೆಲ್ಲ ಹೇಳಿದ. ನಿನ್ನ ಅನುಚರವಾದಂತಹ ರಾಕ್ಷಸರು ನನ್ನ ಶಿಷ್ಯನಾದಂತಹ ಕಚನನ್ನ ಅನೇಕ ಬಾರಿ ಕೊಂದರು. ಅವನನ್ನು ಕೊಂದು ಅವನ ಭಸ್ಮವನ್ನ ಮಧ್ಯದಲ್ಲಿ ಸೇರಿಸಿ ನನಗೆ ಮದ್ಯ ಕುಡಿಲಿಕ್ಕೆ ಕೊಟ್ಟರು. ಹಾಗಾಗಿ ನಾನು ಮದ್ಯಪಾನವನ್ನು ಇನ್ನು ಮುಂದೆ ಬ್ರಾಹ್ಮಣರು ಮಾಡಬಾರ್ದು ಅಂತ ಹೇಳಿ ಶಾಪ ಕೊಡಬೇಕಾಯ್ತು. ನಿನ್ನೆ ಆ ಘಟನೆ ನಾನು ಹೇಳಲಿಕ್ಕೆ ಮರ್ತು ಹೋಗಿದ್ದೆ, ಅದನ್ನು ನೆನ್ಪು ಮಾಡ್ಕೋಬೇಕೇನೆಂದ್ರೆ, ಮೊದಲು ಬ್ರಾಹ್ಮಣರು ಮದ್ಯಪಾನ ಮಾಡ್ತಿದ್ರು, ಕೆಲವು ಬ್ರಾಹ್ಮಣರು ಮತ್ತು ಕೆಲವು ಷರತ್ತಿಗೆ ಒಳಪಟ್ಟು. ಆದರೂ ಅದನ್ನು ಶುಕ್ರಾಚಾರ್ಯರು ಸಾರಾಸಗಟಾಗಿ ನಿರಾಕರಣೆ ಮಾಡಿದರು. ಇನ್ನು ಮುಂದೆ ಯಾವ ಬ್ರಾಹ್ಮಣರು ಕೂಡ ಮದ್ಯಪಾನವನ್ನು ಮಾಡಬಾರದು ಅಂತ ಅಲ್ಲಿಂದ ಶುಕ್ರಾಚಾರ್ಯರು ನಿಬಂಧನ ಹೊರಡಿಸಿದ್ರು ಅಂತ ನಾವು ಕಥೆ ಓದ್ತೇವೆ ಮಹಾಭಾರತದಲ್ಲಿ. ಹಾಗಾದ್ರೆ ಇನ್ನ ಈ ಶುಕ್ರಾಚಾರ್ಯನಿಗೆ ಬಂದಂತ ಸಿಟ್ಟನ್ನ ನಾನು ಹೇಗೆ ಪರಿಹಾರ ಮಾಡಬೇಕು ಅಂತ ಈ ವೃಷಪರ್ವ ಬಹಳ ಆಲೋಚನೆ ಮಾಡಿದೆ. ನನ್ನ ತಪ್ಪಾಯ್ತು, ನೀವು ಏನು ಹೇಳ್ತೀರಾ ಅದನ್ನು ನಾನು ಕೇಳ್ತೇನೆ ಅಂತ ಹೇಳಿದೆ. ನಾನು ಏನು ಹೇಳಲಿಕ್ಕಿಲ್ಲ, ನನ್ನ ಮಗಳಾದಂಥ ದೇವಯಾನಿ ಏನು ಹೇಳ್ತಾಳೆ ಅದನ್ನು ನೀವು ಕೇಳ್ಕೊಂಡಿರಿ ನೀವು ರಾಕ್ಷಸರು. ಅಂದ್ರೆ ನಾನು ಏನೋ ಸ್ವಲ್ಪ ಮನಸ್ಸನ್ನು ಕರಗಿಸಿ ನಿಮ್ಮ ಕುಲಗುರುವಾಗಿ ಮುಂದುವರಿತೇನೆ ಅಂದರು ಶುಕ್ರಾಚಾರ್ಯರು. ದೇವಯಾನಿ ಏನು ಅಪೇಕ್ಷೆ ಕೋರಿಕೆ ಇಟ್ಲು ಅಂದ್ರೆ, ಈ ಶರ್ಮಿಷ್ಠೆ ಅರಮನೆಯನ್ನು ತೊರೆದು ಬಂದು 1000 ಜನ ಸ್ನೇಹಿತರ ಜೊತೆಗೆ ನನ್ನ ಗುಲಾಮಳಾಗಿ ಇರಬೇಕು. ನಾನು ಎಲ್ಲಿ ಮದುವೆಯಾಗಿ ಹೋಗ್ತೀನೋ ಅಲ್ಲಿ ಅವಳು ಬರಬೇಕು ಅಂತ ಹೇಳಿ ಸರಸಿಟ್ಟು ಬಿಟ್ಲು. ಶರ್ಮಿಷ್ಠೆಗೆ ಇದು ನುಂಗಲಾರ್ದಂತ ಬಿಸಿ ತುಪ್ಪ ಆಗಿಬಿಡ್ತು.
ಒಪ್ಪದೇ ಇದ್ದರೆ ಶುಕ್ರಾಚಾರ್ಯ ಬಿಟ್ಟು ಹೋಗ್ತಾನೆ, ಕುಲಗುರು ಪದವಿಯನ್ನು ಬಿಟ್ಟು ಹೋಗ್ತಾನೆ. ಬಿಟ್ಟು ಹೋದ್ರೆ ದಾನವ ಸಾಮ್ರಾಜ್ಯ ಮುಳುಗಿದಂತೆ. ಇನ್ನು ಒಪ್ಪಿದರೆ ತನ್ನ ವೈಯಕ್ತಿಕ ಜೀವನವನ್ನ, ತನ್ನ ಒಂದು ದಾಂಪತ್ಯ ಜೀವನ, ತನ್ನ ಭವಿಷ್ಯದ ಕನಸುಗಳು ಎಲ್ಲದಕ್ಕೂ ಒಂದು ತಿಲಾಂಜಲಿ ಇತ್ತಂತೆ. ಅವಳ ದಾಸಿಯಾಗಿರೋದು ಅಂದ್ರೆ ಅವಳು ನನ್ನನ್ನು ಮದುವೆ ಆಗ್ಲಿಕ್ಕೂ ಬಿಡೋದಿಲ್ಲ, ತಾನು ಎಲ್ಲಿ ಸುಖವಾಗಿ ಮದುವೆಯಾಗಿ ಹೋಗ್ತಾಳಲ್ಲ ಅವಳ ಸೇವೆ ಮಾಡ್ಕೊಂಡಿರ್ಬೇಕು, ಅವಳದು ಅವಳ ಗಂಡಂದು. ಹಾಗಾಗಿ ತನ್ನ ಇಡೀ ಜೀವನಕ್ಕೆ, ತನ್ನ ಕನಸುಗಳಿಗೆ ಒಂದು ಇತಿಶ್ರೀ ಹಾಡಿದಂತೆ. ಬಹಳ ಸಂಕಟ ಆಯ್ತು ಈ ಶರ್ಮಿಷ್ಠೆಗೆ. ಆದರೆ ಅವಳಿಗೆ ಒಪ್ಪದೆ ಬೇರೆ ಮಾರ್ಗ ಇರಲಿಲ್ಲ. ಯಾಕೆಂದ್ರೆ ತನ್ನ ಇಡೀ ಕುಟುಂಬದ ಪ್ರಶ್ನೆ. ಒಪ್ಪಿದ್ಲು, ಆಯ್ತು ಅಂದ್ಲು. ಅವತ್ತೇ ತನ್ನ 1000 ಜನ ದಾಸಿಯರೊಂದಿಗೆ ದೇವಯಾನಿಯ ಮನೆಗೆ ಬಂದು ಅವಳ ಕಡೆ ಗುಲಾಮರಾಗಿ ಇದ್ದು ಬಿಟ್ಲು. ಹೀಗೆ ಅವರು ಮತ್ತೊಂದು ದಿವಸ ಈ ದೇವಯಾನಿ ತನ್ನ ದಾಸಿಯಾದಂಥ ಶರ್ಮಿಷ್ಠೆಯ ಜೊತೆಗೆ ಮತ್ತು 1000 ಜನ ಸಖಿಯರ ಜೊತೆಗೆ ಮತ್ತೊಮ್ಮೆ ಕಾಡಿಗೆ ಹೋದ್ಲು. ಅಲ್ಲಿ ಮತ್ತೊಮ್ಮೆ ಯಯಾತಿ ರಾಜನ ಭೇಟಿಯಾಯಿತು. ಯಯಾತಿ ರಾಜನ ಭೇಟಿಯಾದಾಗ ಆಗ ದೇವಯಾನಿ ಹೇಳಿದ್ಲು, ಈಗ ನಮ್ಮ ವಿವಾಹಕ್ಕೆ ಕಾಲ ಪಕ್ವವಾಗಿದೆ, ನಾನು ನನ್ನ ತಂದೆಯ ಮನಸ್ಸನ್ನು ಒಲಿಸಿ ನಿನ್ನನ್ನೇ ಮದುವೆ ಆಗ್ತೇನೆ ಅಂತ ಹೇಳಿದ್ಲು. ಆಯ್ತು, ಒಪ್ಪಿದಳಾಕೆ. ಯಯಾತಿ ಕೂಡ ಒಪ್ಪಿದ. ಶುಕ್ರಾಚಾರ್ಯನಿಗೆ ಬೇರೆ ಮಾರ್ಗವೇ ಇರಲಿಲ್ಲ. ಕ್ಷತ್ರಿಯ ಆದ್ರೇನು ಮತ್ತೊಂದು ಆದ್ರೇನು, ಒಟ್ಟು ಮಗಳು, ಈ ಹಠಮಾರಿ ಮಗಳು ಒಂದು ಒಳ್ಳೆ ಮನೆ ಸೇರಿದ್ರೆ ಸಾಕಾಗಿತ್ತು ಅವನಿಗೆ. ಒಪ್ಪಿದ್ರು ಅವರು. ಒಪ್ಪಿ ಆ ಯಯಾತಿಗೆ ಹೇಳಿದ್ರು, ರಾಜ ಬಹಳ ಎಚ್ಚರಿಕೆಯಿಂದಿರಬೇಕು, ನಾನು ನಿಮಗೆ ಮದುವೆ ಮಾಡಿ ಕೊಟ್ಟದ್ದು ದೇವಯಾನಿಯನ್ನು ಮಾತ್ರ, ಶರ್ಮಿಷ್ಠೆಯನ್ನಲ್ಲ ಅಂದ್ರು ಅವರು. ಅಷ್ಟೇ ಸೂಕ್ಷ್ಮ ಹೇಳಿ ಮದುವೆ ಮಾಡಿ ಕಳಿಸಿಕೊಟ್ಬಿಟ್ರು. ಈ ಕಡೆ ಮಹಾಭಾರತ ಮತ್ತು ಭಾಗವತ ಇತ್ಯಾದಿ ಕಡೆಗೆ ಎರಡೂ ಕಡೆ ಬರೋ ಮಾಹಿತಿ ಏನಂದ್ರೆ, ದೇವಯಾನಿಗೆ 2-3 ಜನ ಮಕ್ಕಳಾದ್ರು. ದೃಶ್ಯಂ ಚಾನುಂಚ ಯದು ತುರುವಸು ಎಂಬುದಾಗಿ ದೇವಯಾನಿಗೆ 2 ಮಕ್ಕಳಾದರು. ದೇವಯಾನಿಗೆ ಮಕ್ಕಳಾದ್ರು, ಶರ್ಮಿಷ್ಠೆಗೆ ಮಕ್ಕಳು ಆಗೋದಿಲ್ಲ, ಇನ್ನೂ ಮದುವೆನೂ ಆಗಿದ್ದಿಲ್ಲ. ಆಕೆ ಬಹಳ ಸಂಕಟ ಪಡಲಿಕ್ಕೆ ಶುರು ಮಾಡಿದ್ಲು. ಮೊದಲೇ ಇಂಥದ್ರಲ್ಲಿ ಆಕೆ ಒಂದು ಗೊತ್ತಿತ್ತು, ಆದ್ರೆ ಆ ಸಮಯದಲ್ಲಿ ಅವ್ರ ಸಂಕಟ ಹೆಚ್ಚಾಯ್ತು. ಯಾಕೆಂದ್ರೆ ಇಬ್ರು ಮೊದಲಿನಿಂದಲೂ ಕೂಡಿ ಬೆಳೆದವರು. ಅವಳು ಮದುವೆ ಆಯ್ತು, ತಮ್ಗಿನ್ನೂ ಮದುವೆನೂ ಆಗಿಲ್ಲ, ಮಕ್ಕಳಾಗೋದು ಹೋಗ್ಲಿ, ಮದುವೆನೂ ಆಗಿಲ್ಲ, ಮುಂದೆ ಆಗ್ತದೆ ಅನ್ನೋ ನಿರೀಕ್ಷೆಯೂ ಇಲ್ಲ. ತೀರಾ ಸಂಕಟ ಆಯ್ತು. ಹಾಗೆ ಅವಳು ಆ ಸಂಕಟವನ್ನು ಅನುಭವಿಸ್ತಾ ಕೂತಿದ್ದಾಗ ಒಮ್ಮೆ ದೇವಯಾನಿ ಅರಮನೆಯಲ್ಲಿದ್ಲು. ಯಯಾತಿ ಮಹಾರಾಜನಿಗೆ ಉದ್ಯಾನವನದಲ್ಲಿ ವಿಹಾರ ಮಾಡೋಣ ಅಂತ ಅನಿಸ್ತು. ಏಕಾಂಗಿಯಾಗಿ ಉದ್ಯಾನವನದಲ್ಲಿ ವಿಹಾರ ಮಾಡ್ತಾ ಹೋದ ಯಯಾತಿ. ಉದ್ಯಾನವನದಲ್ಲಿ ಒಂದು ಉದ್ಯಾನ ಗೃಹ ಇತ್ತು. ಅಲ್ಲಿ ದೇವಯಾನಿಗೆ ಇರ್ಲಿಕ್ಕೆ ಶರ್ಮಿಷ್ಠೆಗೆ ಇರ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ರು. ಅಲ್ಲಿ ಶರ್ಮಿಷ್ಠೆ ಹೊರಗೆ ಬಂದು ಯಯಾತಿ ಮಹಾರಾಜನನ್ನು ಭೇಟಿ ಮಾಡಿದ್ಲು. ಭೇಟಿ ಮಾಡಿ, ನನ್ನ ಯೌವನ, ನನ್ನ ಸೌಂದರ್ಯ, ನನ್ನ ಜೀವನ ಎಲ್ಲ ವ್ಯರ್ಥ ಆಗ್ತಾ ಇದೆ, ಅದು ನಿನ್ನಿಂದ ಸಫಲ ಆಗಬೇಕು ಅಂತ ತನ್ನ ಕೋರಿಕೆಯನ್ನು ಅವನು ಮುಂದಿಟ್ಲು. ಹೆದರಿದ ಯಯಾತಿ, ಹೆದರಿದ. ಮೊದಲೇ ಶುಕ್ರಾಚಾರ್ಯ ನನಗೊಂದು ಎಚ್ಚರಿಕೆ ಕೊಟ್ಟು ಕಳಿಸಿದ್ದಾರೆ, ಏನು ಗತಿ ಅಂತ ಅವನು ಹೆದರಿದ. ಆವಾಗ ಆಕೆ ಏನಿದ್ಲಂದ್ರೆ, ನೀವು ದೇವಯಾನಿಯ ಪತಿ, ನನ್ನನ್ನು ಕೂಡ ನೀವು ಪತ್ನಿ ಅಂತ ಸ್ವೀಕಾರ ಮಾಡಿದರೆ ಅಧರ್ಮದ ಸೋಂಕು ಏನು ಅದಕ್ಕೆ ಬರೋದಿಲ್ಲ. ಕಾರಣ ಇಷ್ಟೇ, ನಾನು ದೇವಯಾನಿಗೆ ಗುಲಾಮಳು ಅಂತ ಆದ್ಮೇಲೆ ತಮಗೂ ಗುಲಾಮಳೆ, ತಮಗೂ ನಾನು ಸೇವಕಿಯೇ, ತಮಗೂ ಸೇವಕಿ ಅಂತ ಆದ್ಮೇಲೆ ನನ್ನನ್ನು ಕೂಡ ತಾವು ಪತ್ನಿ ಅಂತ ಸ್ವೀಕಾರ ಮಾಡಿದರೆ ಅದರಲ್ಲಿ ಯಾವುದೇ ದೋಷ ಇಲ್ಲ. ಈ ಜಗತ್ತಿನಲ್ಲಿ ದಾಸರಾದವರಿಗೆ ಯಾವುದೇ ರೀತಿಯಾದಂಥ ಅಧಿಕಾರಗಳಿರೋದಿಲ್ಲ ಅಂತ ಮಹಾಭಾರತದಲ್ಲಿ ಬರುವಂಥ ಅಲ್ಲಿ ಶ್ಲೋಕ ಹೇಳ್ತದೆ. ಪುತ್ರರಿಗೆ, ಗುಲಾಮರಿಗೆ ಮತ್ತು ಪತ್ನಿಯರಿಗೆ, ಇವರಿಗೆ ಧನದ ಮೇಲಿನ ಅಧಿಕಾರ ಇಲ್ಲ, ದುಡ್ಡಿನ ಮೇಲಿನ ಅಧಿಕಾರ ಇಲ್ಲ. ದುಡ್ಡೆಲ್ಲ ತಂದೆಗೆ ಅಧಿಕಾರ, ಪುತ್ರನ ದುಡ್ಡಿನ ಮೇಲೆಲ್ಲ ತಂದೆಗೆ ಅಧಿಕಾರ, ಹೆಂಡತಿಯ ದುಡ್ಡಿನ ಮೇಲೆ ಏನು ಅಧಿಕಾರ ಗಂಡನಿಗೆ. ಹಾಗೆ ಸೇವಕನಾದವನಿಗೆ ಏನು ಸಂಪತ್ತಿಲ್ಲ, ಆ ಎಲ್ಲ ಅಧಿಕಾರ ಅವನ ಯಜಮಾನಂದು. ಹೀಗೆ ಮಹಾಭಾರತದ ಶ್ಲೋಕ ಅಲ್ಲಿ ಬರ್ತದೆ. ಹಾಗಾಗಿ ನನಗೆ ವೈಯಕ್ತಿಕವಾದಂಥ ಯಾವುದೇ ಅಸ್ತಿತ್ವ ಎಂಬುದೇ ಇಲ್ಲ. ನಾನು ದೇವಯಾನಿಯ ಸೇವಕಿ ಎಂದರೆ ತಮಗೂ ಸೇವಕಿಯೇ. ನಾನು ಶುಕ್ರಾಚಾರ್ಯನಿಗೆ ಮಾತು ಕೊಟ್ಟಿದ್ದೇನಲ್ಲ, ದೇವಯಾನಿಗೆ ಮೋಸ ಮಾಡೋದಿಲ್ಲ ಅಂತೇಳಿ. ಹಾಗಾಗಿ ಆ ಮಾತನ್ನು ಮುರಿಯೋದು ಹೇಗೆ ಅಂತ ನೀವು ಮನಸ್ಸಿನಲ್ಲಿ ಆಲೋಚನೆ ಮಾಡ್ತಿರ್ಬೋದು. ಕೆಲವು ಮಾತುಗಳಿಗೆ, ಕೆಲವು ಪ್ರತಿಜ್ಞೆಗಳಿಗೆ ಬೆಲೆ ಕೊಡಬೇಕಾಗಿಲ್ಲ ಅಂದ್ಲು ಶರ್ಮಿಷ್ಠೆ. ಯಾವುದು ಅಂದ್ರೆ,
ಮದುವೆ ಯಾರಿಗಾರು ಮದುವೆ ಮಾಡ್ತಿರ್ತಾರೆ, ಸಾವಿರ ಸುಳ್ಳು ಹೇಳಿ ಒಂದು ಮದುವೆ ಮಾಡಬೇಕು ಅಂತಾರೆ. ಯಾವ್ದಾದ್ರು ಒಂದು ಹಾಸ್ಯಕ್ಕಾಗಿ ಸ್ನೇಹಿತರ ಜೊತೆ, ಪತ್ನಿಯರ ಜೊತೆ, ಕುಟುಂಬದ ಜೊತೆ ನಾವು ಮಾತಾಡ್ತಿರ್ತೀವಿ. ಆ ಸಂದರ್ಭದಲ್ಲಿ ಅವ್ರಿಗೊಂದೇನೋ ಒಂದು ಭರವಸೆ ಕೊಟ್ಟು ಸಂಸಾರ ನಡೆಸ್ತಿರ್ತೇವೆ. ವಿವಾಹ ಕಾಲದಲ್ಲಿ ದಾಸರಿಗೆ, ಪತ್ನಿಯರಿಗೆ, ಮಕ್ಕಳಿಗೆ ಕೊಟ್ಟಂತಹ ಮಾತನ್ನು ನಡೆಸಿಕೊಡ್ಬೇಕಾಗಿಲ್ಲ, ಅದೇನು ಅಷ್ಟು ದೊಡ್ಡ ವಿಷಯ ಅಲ್ಲ ಅಂತ ಒಂದು ಶಾಸ್ತ್ರದ ಮಾತಿದೆ. ಅದೇನಷ್ಟು ಗಂಭೀರವಾದ ಮಾತಲ್ಲ, ಸುಳ್ಳನ್ನು ಯಾವತ್ತೂ ಹೇಳಬಾರ್ದು ಮನುಷ್ಯ. ಆದರೂ ಕೆಲವರು ಬೇಕಾದವರು ಈ ಶ್ಲೋಕವನ್ನು ತಮಗೆ ಸಮರ್ಥನೆಯಾಗಿ ಬಳಕೆ ಮಾಡ್ಕೋತಾರೆ ಅಷ್ಟೇ. ಹೀಗೆ ಮಾತಿದೆ. ಶುಕ್ರಾಚಾರ್ಯನಿಗೆ ಕೊಟ್ಟ ಮಾತಿಗೆ ನೀವೇನು ಹೆದರಬೇಕಾಗಿಲ್ಲ ಅಂತ ರಾಜನ ಮನಸ್ಸನ್ನ ನಿಧಾನವಾಗಿ ಕರಗಿಸ್ಲಿಕ್ಕೆ ಶುರು ಮಾಡಿದರು. ಈ ರಾಜ ಪುರೂರವಿಂದ ಬಂದ ರಕ್ತ. ಪುರೂರವ, ಅವನ ಮಗ ಆಯು, ಅವನ ಮಗ ನಹುಷ. ನಹುಷನಂತೂ ಸ್ವರ್ಗದ ಸಾಮ್ರಾಜ್ಯವನ್ನು ಏರಿದಾಗ ಇಂದ್ರನ ಪತ್ನಿಯ ಮೇಲೆ ಕಣ್ಣು ಹಾಕಿದರು. ರಾಜರು ಎಷ್ಟೇ ಮಹತ್ವದವರಿದ್ರು, ಎಷ್ಟೇ ದೊಡ್ಡವರಿದ್ರು, ಇಂಥ ರಾಜ ರಕ್ತ ಅವರಲ್ಲೊಂದು ಇದ್ದೇ ಇರ್ತದೆ. ಅವನ ಮನಸ್ಸು ನಿಧಾನವಾಗಿ ಕರಗಿತು. ಹಾಗೆ ಶುರುವಾಯಿತು ಶರ್ಮಿಷ್ಠೆ ಮತ್ತು ಯಯಾತಿಗಳ ಎರಡನೇ ಇದೊಂದು ದಾಂಪತ್ಯ. ಅಲ್ಲಿ ಅವಳಿಗೆ 3 ಜನ ಮಕ್ಕಳಾದರು. ದೃಶ್ಯು, ಅನು, ಪೂರು ಅಂತ. ದೇವಯಾನಿಗಾಗಿದ್ದು 2 ಮಕ್ಕಳು, ಇವಳಿಗಾಗಿದ್ದು 3 ಜನ ಮಕ್ಕಳು. ಆದರೆ ಆ ಶರ್ಮಿಷ್ಠ ಗುಟ್ಟನ್ನು ಬಿಟ್ಟುಕೊಟ್ಟಿರಲಿಲ್ಲ ಯಾರಿಗೂ. ಒಮ್ಮೆ ದೇವಯಾನಿ ತಾನೊಬ್ಬಳೇ ಉದ್ಯಾನವನಕ್ಕೆ ಬಂದ್ಲು. ಆ ಮಕ್ಕಳು ಆಟ ಆಡ್ತಾ ಇರೋದನ್ನು ನೋಡಿಲ್ಲ ಅಲ್ಲಿ. ಅವ್ರಿಗೆ ಆಶ್ಚರ್ಯ ಇತ್ತು, ಯಾರ ಮಕ್ಕಳು ಇವರು? ಶರ್ಮಿಷ್ಠನ ಕೇಳಿದ್ವಿ, ಇವ್ರು ಯಾರ ಮಕ್ಕಳು? ಇಲ್ಲ, ನನ್ನ ಬೆಳಿಗೊಬ್ಬ ದೊಡ್ಡ ತಪಸ್ವಿ ಬಂದಿದ್ದ, ಮಹಾತ್ಮ, ಭಾರಿ ಮಹಾತ್ಮ ಅವ, ಅವನ ಅನುಗ್ರಹದಿಂದ ನನಗೆ ಈ ಮಕ್ಕಳಾಗಿವೆ, ಹಾಗಿದ್ರೆ ಸಂತೋಷ ಅಂತ ಅವ್ರು ಹೋಗ್ಬಿಟ್ಲು. ಸ್ವಲ್ಪ ವ್ಯತ್ಯಾಸ ಮಾಡಿ ಹೇಳಿದೆ ಕಥೆ. ದೇವಯಾನಿ ಬಂದಾಗ ಶರ್ಮಿಷ್ಠ ಗರ್ಭಿಣಿ ಆಗಿದ್ಲು ಅಷ್ಟೇ. ಇನ್ನು ಗರ್ಭಿಣಿ ಆಗಿದ್ದು ನೋಡಿ ದೇವಯಾನಿಗೆ ಬಹಳ ಆಶ್ಚರ್ಯ ಆಯಿತು. ಇದೇನು ಅಚಾತುರ್ಯ ಮಾಡಿದ್ದೀನಿ ನೀನು ಅಂತಂದ್ಲು. ಯಾವನೊಬ್ಬ ಮಹಾತ್ಮನ ಅನುಗ್ರಹದಿಂದ ನನಗೆ ಈ ಅನುಕೂಲ ಆಗಿದೆ ಅಂತ ಅವಳು ಹೇಳಿ, ಹಾಗಾಗಿ ಸಂತೋಷ ಅಂತ ಅವಳು ಹೋಗ್ಬಿಟ್ಲು. ಮತ್ತೊಂದು ಸಾರಿ ದೇವಯಾನಿ ಈ ಉದ್ಯಾನವನಕ್ಕೆ ತನ್ನ ಪತಿಯಾದಂಥ ಯಯಾತಿ ಜೊತೆಗೆ ಬಂದಾಗ ಅಲ್ಲಿ 3 ಜನ ಮಕ್ಕಳು ಕಾಣಿದ್ರು. ದೃಶ್ಯು, ಅನು, ಪೂರು ಅಂತ ಮಹಾಭಾರತದಲ್ಲಿ ಬರುವ ಮಾಹಿತಿ ಅಂತೆ. ಮುಖ ನೋಡಿದ್ರೆ ಗೊತ್ತಾಗ್ಬಿಡ್ತದಲ್ಲ ಯಾರ ಮಕ್ಕಳು ಅಂತೇಳಿ. ರಹಸ್ಯ ಸ್ಫೋಟ ಆಯ್ತು. ದೇವಯಾನಿಗೆ ಬಹಳ ಸಂಕಟ ಆಯ್ತು. ಆದರೆ ಬೇರೆ ಮಾರ್ಗವಿರಲಿಲ್ಲ. ದೇವಯಾನಿಯೂ ಯಯಾತಿಗೆ ಪತ್ನಿಯಾಗಿದ್ಲು, ಆ ಕಡೆ ಶರ್ಮಿಷ್ಠೆಯು ಕೂಡ ಪತ್ನಿಯಾಗಿದ್ಲು. ಹೀಗೆ ಅನೇಕ ಕಾಲ, ದೀರ್ಘಕಾಲ ದೇವಯಾನಿ ಮತ್ತು ಶರ್ಮಿಷ್ಠೆಯರ ಜೊತೆಗೆ ದಾಂಪತ್ಯ ಜೀವನವನ್ನು ನಡೆಸಿ ಯಯಾತಿಗೆ ಕೊನೆಗೊಮ್ಮೆ ಮುಪ್ಪು ಬಂತು. ಮುಪ್ಪು ಬಂದಾಗ ತನ್ನ ಸಾಮ್ರಾಜ್ಯವನ್ನೆಲ್ಲ ಮಕ್ಕಳಿಗೆ ವಿಭಾಗ ಮಾಡಿಕೊಟ್ಟು ತಾನು ಸ್ವಲ್ಪ ನಿವೃತ್ತ ಜೀವನವನ್ನು ಅನುಭವಿಸಿಕೊಂಡಿದ್ದ. ನಿವೃತ್ತ ಜೀವನವನ್ನು ಅನುಭವಿಸಿಕೊಂಡಿದ್ದಾಗ ಅವನಿಗೆ ಒಂದ್ಸರಿ ಮತ್ತೊಮ್ಮೆ ಹಳೆಯ ಆಕಾಂಕ್ಷೆಗಳು ಶುರುವಾದವು ಅಂತ ಹರಿವಂಶ ಹೇಳ್ತದೆ. ಇದು ನೀವು ಓದಿರೋ ಕಥೆಗಿಂತ ಸ್ವಲ್ಪ ಭಿನ್ನ. ಇದು ಹರಿವಂಶದಲ್ಲಿ ಬಂದಿರೋ ಕಥೆ. ಆದರೆ ಮಹಾಭಾರತದಲ್ಲಿ ಬಂದಿರೋ ಕಥೆ ಏನಂದ್ರೆ, ದೇವಯಾನಿ ಅಲ್ಲಿಗೆ ಬಿಡುವಳಾಗಿರ್ಲಿಲ್ಲ. ಅವಳು ಹೊರಟ್ಬಿಟ್ಟು ತವ್ರ ಮನೆಗೆ, ಮಾಡ್ತೇನೆ ನಿಮಗೆ ಬುದ್ಧಿ ಕಲಿಸ್ತೇನೆ ಅಂತ ಹೇಳಿ ಶುಕ್ರಾಚಾರ್ಯನ ಕಡೆಗೆ ಹೋಗಿ ಅಲ್ಲಿ ದೂರು ಕೊಟ್ಬಿಟ್ಲು. ನನ್ನ ಗಂಡ ನನಗೆ ಮೋಸ ಮಾಡಿದ, ತನ್ನ ಬಣ್ಣ ಬಯಲು ಮಾಡಿಕೊಂಡ. ಶುಕ್ರಾಚಾರ್ಯರು ಮೂಗಿನ ತುದಿಯಲ್ಲೇ ಕೋಪ. ರಾಜನಿಗೆ ಶಾಪ ಕೊಟ್ಬಿಟ್ರೆ ಮಗಳ ಗತಿ ಏನಾಗ್ತದೆ ಅಂತ ವಿಚಾರ ಮಾಡಲಿಲ್ಲ. ಒಮ್ಮೆಲೆ ಶಾಪ ಕೊಟ್ಬಿಟ್ರು. ಎಂಥ ಶಾಪ ಕೊಟ್ಬಿಟ್ರು ಅಂದ್ರೆ, ಇಂಥ ಸುಂದರವಾದಂತಹ ಬಲಿಷ್ಠವಾದ ತಾರುಣ್ಯ ನಿನಗೆ ಇದೆಯಲ್ಲ ಇವತ್ತು, ಹರೆಯಲ್ಲಿ ಹೋಗಿ ನಿಮಗೆ ಮುಪ್ಪು ಬರಲಿ ಅಂತ ಶಾಪ ಕೊಟ್ಬಿಟ್ರು. ಕ್ಷಣಾರ್ಧದಲ್ಲಿ ಯಯಾತಿ ಮುದುಕನಾಗಿಬಿಟ್ಟ. ಯಯಾತಿ ಮುದುಕನಾದಾಗ ಸ್ವಾಂ ಜರಾ ವಿಷತಾಂ ಮಂದ ವಿರೂಪಕರಣೀಯ ನೃಣಾಂ, ಮುಖದ ಮೇಲಿನ ಸೌಂದರ್ಯ ಎಲ್ಲ ಇಳಿದು ಹೋಯ್ತು, ಶರೀರದ ಸಾಮರ್ಥ್ಯವೂ ಇಳಿದು ಹೋಯ್ತು. ಅಂಥ ಮುಪ್ಪು ಅವನಿಗೆ ಒಮ್ಮೆಲೆ ಬಂದ್ಬಿಡ್ತು. ಈ ಮುಪ್ಪು ಬಂದಾಗ ಅವನಿಗೆ ಬಹಳ ಸಂಕಟ ಆಯಿತು. ಸಂಕಟ ಆಗಿ ಅವನೇನು ಹೇಳಿದ ಅಂದ್ರೆ, ಅತೃಪ್ತೋಸ್ಮಿ ಅದ್ಯ ಕಾಮಾನಾಂ ಬ್ರಹ್ಮನ್ ದುಹಿತರಿಸ್ಮತೆ. ಆಚಾರ್ಯರೇ, ನಾನು ಮುದುಕಾಗಿದ್ದೇನೆ, ನನಗೆ ನೀವು ಶಾಪ ಕೊಟ್ರೆ, ಇನ್ನೂ ನನ್ನ ಆಕಾಂಕ್ಷೆಗಳು, ನನ್ನ ಹಂಬಲಗಳು, ನನ್ನ ಕನಸುಗಳು ಇನ್ನೂ ಪೂರ್ಣ ನನಸಾಗಿಲ್ಲ. ನನಗೆ ಇನ್ನೂ ಸುಖವನ್ನು ಅನುಭವಿಸಬೇಕು ಅಂತ ಅಪೇಕ್ಷೆ ಇದೆ. ನನಗೇನೋ ನೀವು ಶಾಪ ಕೊಟ್ರೆ, ನಿಮ್ಮ ಮಗಳಿದ್ದಾಳಲ್ಲ, ನಿಮ್ಮ ಮಗಳು ನನ್ನ ಪತ್ನಿ, ಅವಳ ಜೊತೆ ಏನು? ದುಹಿತರಿಸ್ಮತೆ, ನಿಮ್ಮ ಮಗಳ ಗಂಡ ನಾನು, ಅದನ್ನು ಸ್ವಲ್ಪ ವಿಚಾರ ಮಾಡಿ ಅಂದ ರಾಜ. ಶುಕ್ರಾಚಾರ್ಯರಿಗೆ ತಾನು ಮಾಡಿದ ಅನರ್ಥದ ಅರಿವಾಯಿತು. ಅವಾಗ ಅವ್ರೇನಂದ್ರೆ ಅಂದ್ರೆ, ತೊಂದರೆ ಇಲ್ಲ, ನಿನ್ನ ಮುಪ್ಪು ಹೋಗ್ಲಿಕ್ಕೆ ಒಂದು ಉಪಾಯ ಇದೆ, ಸ್ವಲ್ಪ ಕಷ್ಟಕರವಾದ ಉಪಾಯ. ಅದನ್ನೇನಾದ್ರು ಮಾಡಿದ್ರೆ ನಿನ್ನ ಮುಪ್ಪು ಹೋಗ್ತದೆ. ಅದೇನಂದ್ರೆ, ನೀನು ನಿನ್ನ ಮುಪ್ಪನ್ನು ಯಾರಿಗಾದ್ರೂ ಕೊಟ್ಟು ಅವರ ಕಡೆಯಿಂದ ಅವರ ಹರೆಯವನ್ನು ನೀನು ತಗೊಳ್ಬಹುದು, ಅವರು ಅಪೇಕ್ಷೆ ಪಟ್ಟರೆ. ಹರೆಯವನ್ನು ವಾಪಸ್ ತಿರುಗಿ ಕೊಡ್ಲಿಕ್ಕೆ ಯಾರು ಅಪೇಕ್ಷೆ ಪಡ್ತಾರೆ?
ಹೀಗೆ ಯಾರು ಒಪ್ಪೋದಿಲ್ಲ ಅನ್ನೋ ದೃಷ್ಟಿಯಿಂದ ಆದರೂ ಒಂದೇನೋ ದೂರದೃಷ್ಟಿಯಿಂದ ಆ ಶುಕ್ರಾಚಾರ್ಯರು ಇಂಥದೊಂದು ನಿಬಂಧನವನ್ನು ಆ ರಾಜನಿಗೆ ಹಾಕಿದರು. ಆ ರಾಜ ಬೇರೆ ಯಾರನ್ನು ಕೇಳಬೇಕು? ಇದ್ದವರು 5 ಜನ ಮಕ್ಕಳು, ಅವರು ಎಲ್ಲ ವಯಸ್ಸಿಗೆ ಬಂದಿದ್ರು, ಮದುವೆ ಮಾಡಿದ್ರೆ ಅವ್ರಿಗೂ ಮಕ್ಕಳಾಗ್ತಿದ್ರು, ಇವನು ರಾಜ ಅಜ್ಜ ಆಗ್ತಿದ್ದ. ಆಗ ಇವನು ಹಂಬಲ ಇನ್ನೂ ಬಿಟ್ಟಿಲ್ಲ, ಯಾಕಂದ್ರೆ ಸಾವಿರಾರು ವರ್ಷದ ಆಯುಷ್ಯ ಇತ್ತು. ಆವಾಗ ಅವ್ರಿಗೆ ಬೇಕಾದಂಥ ಸಾಮರ್ಥ್ಯವೂ ಇತ್ತು. ಹಾಗಾಗಿ ಇನ್ನೂ ಅವನಿಗೆ ಹಂಬಲ ಬಿಟ್ಟಿರಲಿಲ್ಲ. ಅವನೇನ್ ಮಾಡಿದ ಅಂದ್ರೆ ಒಬ್ಬೊಬ್ಬನಾಗೆ ಮಗನನ್ನು ಕರೆದ. ಮೊದಲನೇ ಮಗ ಯಾರು? ದೇವಯಾನಿಯ ಮಕ್ಕಳಿದ್ದರು, ಯದು, ತುರುವಸು ಅಂತ. ಯದುವನ್ನು ಕರೆದ, ನನಗೆ ಇನ್ನೂ ಬೇಕಾದಷ್ಟು ಆಸೆ ಆಕಾಂಕ್ಷೆಗಳಿವೆ, ನಿನ್ನ ಯೌವನ ನನಗೆ ಕೊಡು, ನಾನು ಮುಪ್ಪನ್ನು ನಿನಗೆ ಕೊಡ್ತೇನೆ, ಸಾಕಾದ್ಮೇಲೆ ಮತ್ತೆ ಅದನ್ನ ವಿನಿಮಯ ಮಾಡ್ಕೊಳ್ಳೋಣ. ಆವಾಗ ಯದು ಏನ್ ಹೇಳಿದ ಅಂದ್ರೆ ಒಪ್ಪಲಿಲ್ಲ ಅದನ್ನ. ಇದೊಂದು ಒಳ್ಳೆ ವಿಚಿತ್ರವಾದ ಕೋರಿಕೆ ನಿಮ್ಮದು, ಇಂಥ ಕೋರಿಕೆ ನಾನು ಈಡೇರಿಸೋದು ಹೇಗೆ? ನಿಮ್ಮ ಮುಪ್ಪನ್ನು ನಾನು ತಗೊಂಡ್ರೆ ನನಗದರಿಂದ ಉಪಯೋಗ ಏನು? ನಾನು ಇನ್ನೂ ಯುವಕನಾಗಿದ್ದೇನೆ ಅಂತ ಹೇಳಿ ಅವನು ಮಹಾಭಾರತದಲ್ಲಿ ಹೀಗೆ ಎದು ಹೇಳಿದ ಅಂತೇಳಿ ಮಹಾಭಾರತದಲ್ಲಿದೆ. ಇಲ್ಲಿ ಅವನೇನು ಹೇಳ್ತಾನಂದ್ರೆ ಏನೋ ಒಂದು ಹಾರಿಕೆ ಉತ್ತರವನ್ನು ಕೊಟ್ಬಿಟ್ಟ ಎದು. ನನಗೆ ಯಾರೋ ಒಬ್ಬ ಬ್ರಾಹ್ಮಣ ಒಂದು ಕೋರಿಕೆಯನ್ನು ನನ್ನ ಮುಂದೆ ಇಟ್ಟಿದ್ದಾನೆ, ಸಂದರ್ಭ ಬಂದಾಗ ಆ ಕೋರಿಕೆಯನ್ನು ನಾನು ಈಡೇರಿಸ್ಕೋತೀನಿ ಅಂತ ಬ್ರಾಹ್ಮಣ ಹೇಳಿದ್ದಾನೆ. ಮತ್ತು ಅವನು ಇನ್ನೂ ತನ್ನ ಕೋರಿಕೆಯನ್ನು ಮುಂದಿಟ್ಟಿಲ್ಲ. ಹಾಗಿರುವಾಗ ಅವನು ಒಂದು ವೇಳೆ ಈ ಯೌವನವನ್ನೇ ಕೇಳಿಬಿಟ್ರೆ ಅವನಿಗೂ ಯೌವನ ಕೊಡಬೇಕಾಗ್ತದೆ. ಹಾಗಿದ್ದಾಗ ಮೊದಲು ಅವನಿಗೆ ಮಾತು ಕೊಟ್ಟಿದ್ದಾನೆ ಆ ಬ್ರಾಹ್ಮಣನಿಗೆ. ಹಾಗಿರುವಾಗ ನಿಮಗೆ ನಾನು ಕೊಡೋದು ಹೇಗೆ ಅಂತ ಹೀಗೇನೋ ಹಾರಿಕೆ ಮಾತು ಹೇಳಿಬಿಟ್ಟೆ. ಹಾರಿಕೆ ಮಾತು ಹೇಳಿದ ಕೂಡಲೇ ಆ ರಾಜನಿಗೆ ಪರಮ ಕ್ರೋಧ ಬಂತು ಈ ಇರುವಿನ ಮೇಲೆ. ಜರಾಯಾಂ ಬಹವಃ ದೋಷಾಃ ಪ್ರಾಣಭೋಜನ ಕಾರಿತಾಃ ತಸ್ಮಾತ್ ಜರಾಂ ನತೇ ರಾಜನ್ ಪ್ರತಿಗೃಹೀತ ಮುತ್ಸಹೆ ಅಂದ. ಇದು ಒಂದು ಮಾತು. ಮುಪ್ಪು ಬಂದ್ರೆ ಸುಖ ಅನುಭವಿಸ್ಲಿಕ್ಕೆ ಆಗೋದಿಲ್ಲ ಅಂತ ಅಷ್ಟೇ ಅಲ್ಲ, ಸರಿಯಾಗಿ ಊಟ ತಿಂಡಿ ಮಾಡ್ಲಿಕ್ಕೂ ಆಗೋದಿಲ್ಲ. ಅದು ತಗೊಂಡು ಏನ್ ಮಾಡಲಿ ನಾನು ಆ ಮುಪ್ಪನ್ನು? ಮತ್ತು ನಾನು ಬೇರೆ ಯಾವನೊಬ್ಬ ಬ್ರಾಹ್ಮಣನಿಗೆ ಒಂದು ವರ ಕೊಡ್ತೇನೆ, ಒಂದು ಕೋರಿಕೆಯನ್ನು ಈಡೇರಿಸ್ತೇನೆ ಅಂತ ಮಾತು ಕೊಟ್ಟಿದ್ದೇನೆ. ಅವನು ಆ ತನ್ನ ಕೋರಿಕೆಯನ್ನು ಈಡೇರಿಸಿಕೊಳ್ಳೋ ತನಕ ನಾನೇನು ಮಾಡ್ಲಿಕ್ಕೆ ಬರೋದಿಲ್ಲ ಅಂತ ಹೇಳಿದಾಗ ಅವ್ರು ಏನ್ ಮಾಡ್ಬೇಕು? ನೀನೇನ್ ಮಾಡ್ಬೇಕು ಅಂದ್ರೆ ತಂದೆಗೆ ಅವನು ಬೇರೆ ಉಪದೇಶ ಕೊಟ್ಟ. ನಾನೊಬ್ಬನೇ ನೀವು ಮಗ ಅಲ್ಲ, ಇನ್ನೂ 4 ಜನ ಮಕ್ಕಳಿದ್ದಾರಲ್ಲ, ಅವರು ನೀವು ಬಹಳ ಪ್ರೀತಿ ಪಾತ್ರರಾಗಿದ್ದಾರೆ, ಯಾರ್ದಾರು ಒಬ್ಬನ ಕಡೆ ಹೋಗಿ ಅವ್ರು ಕೊಡ್ತಾರೆ ನೋಡಿ ಅಂದ. ರಾಜನಿಗೆ ಮುಪ್ಪು ಬಂದದ್ದೇ ಮೊದಲನೇ ಸಂಕಟ ಆಗಿತ್ತು. ಈ ಮಗ ಹೀಗೆ ತಿರುಗಿ ಮಾತಾಡಿದ ನೋಡಿ ಮತ್ತಷ್ಟು ಸಂಕಟ ಆಗಿ ಏವ ಮುಕ್ತ ಯದುಂ ತಾತ ಶಿಶಾಪೈನಂ ಸಮನ್ಯಮಾನ್ ಅರಾಜ್ಯಾತೆ ಪ್ರಜಾಮೂಢ ಭವಿತ್ರೀತಿ ನರಾಧಮ. ನಿನ್ನ ಇಡೀ ಸಂತತಿಗೆ ರಾಜ್ಯಾಧಿಕಾರವೇ ಸಿಗಬಾರದು ಅಂತ ಅವನು ಶಾಪ ಕೊಟ್ಬಿಟ್ಟ. ಹಾಗಾಗಿ ಯದುವಿನ ವಂಶದಲ್ಲಿ ಮುಂದೆ ಹುಟ್ಟಿದವರೆಲ್ಲರಿಗೂ ಕೂಡ ಸಾಮ್ರಾಜ್ಯ ಅಧಿಕಾರವೇ ಇರಲಿಲ್ಲ. ಕೊನೆಗೆ ಕೃಷ್ಣ ಪರಮಾತ್ಮನ ಅವತಾರ ಕಾಲದಲ್ಲಿ ಉಗ್ರಸೇನನ ಬಳಿಕ ಆ ಕಂಸನ ನಂತರ ಉಗ್ರಸೇನಿಗೆ ರಾಜ್ಯಾಧಿಕಾರವನ್ನು ಕೃಷ್ಣ ಕೊಡಿಸಿದ. ಯದು ಈ ಯಯಾತಿ ಶಾಪವಿದ್ರೂ ಕೂಡ ಕೃಷ್ಣ ತನ್ನ ಪ್ರಭಾವದಿಂದ ಶಾಪದ ಪ್ರಭಾವವನ್ನು ಮುರಿದು ಉಗ್ರಸೇನಿಗೆ ಸಾಮ್ರಾಜ್ಯ ಕೊಡಿಸಿದ ಅಂತ ಬೇರೆ ಕಡೆ ಒಂದು ಕಡೆ ನೆನಪು. ಅಂತೂ ಯದುವಿನ ಪೀಳಿಗೆಯವರು ಯಾರಿಗೂ ಕೂಡ ಸಾಮ್ರಾಜ್ಯವೇ ಸಿಗಬಾರದು ಅಂತ ಅವನೊಂದು ಶಾಪ ಕೊಟ್ಟುಬಿಟ್ಟ. ಯಾರು? ಈ ತಂದೆ. ನಂತರ ಉಳಿದವನು ಯದು ಆದ ಬಳಿಕ ಇರುವಂತವನು ಮತ್ತೊಬ್ಬ ದೇವಯಾನಿ, ಮತ್ತೊಬ್ಬ ಪುತ್ರ. ತುರ್ವಸು, ದೃಶ್ಯು, ಅನು ಇವರೆಲ್ಲರೂ ಕೂಡ ಇನ್ನು 3 ಜನರು ಕೂಡ ತಮ್ಮ ತಾರುಣ್ಯವನ್ನು ಕೊಡ್ಲಿಕ್ಕೆ ಒಪ್ಪಲಿಲ್ಲ. ಅವರಿಗೆಲ್ಲರಿಗೂ ಕೂಡ ಒಬ್ಬೊಬ್ಬರಿಗೆ ಒಂದೊಂದು ಶಾಪ ಕೊಟ್ಟ ಅಂತ ಹೇಳಿ ಮಹಾಭಾರತ ಮತ್ತು ಭಾಗವತ ಅದರಲ್ಲಿ ಹೇಳ್ತಾರೆ. ನೀವು ಕೆಲವರು ಮ್ಲೇಚ್ಛರಾಗಿರಿ ಅಂತ ಶಾಪ ಕೊಟ್ಟ, ಧರ್ಮಭ್ರಷ್ಟರಾಗಿರಿ ಅಂತ ಶಾಪ ಕೊಟ್ಟ, ಹೀಗೆ ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಾದಂಥ ಶಾಪ ಕೊಟ್ಟ. ಆ ಶಾಪಗಳ ಒಂದೊಂದು ವಿವರ ನಮ್ಗೆ ಇವಾಗ ನೆನಪಿಗೆ ಬರ್ತಾ ಇಲ್ಲ. ಕೊನೆಗೆ ಉಳಿದ ಪುರು ಅಂತೆ, ಶರ್ಮಿಷ್ಠೆಯ ಮಗ. ಅವನು ಉಳಿದವರೆಲ್ಲರಿಗೂ ಬಂದಂತ ಶಾಪದ ವೃತ್ತಾಂತವನ್ನು ಕೇಳಿದ್ದ. ಅದಲ್ಲದೆ ಅವನು ಬಹಳ ಧಾರ್ಮಿಕ ಸ್ವಭಾವದವನು ಕೂಡ ಆಗಿದ್ದ ಉಳಿದವರಿಗಿಂತ ಅಂಥೇಳಿ ಬೇರೆ ಪುರಾಣಗಳಲ್ಲಿ ಒಂದು ಮಾಹಿತಿ ಇದೆ. ಆ ಪುರು ಏನ್ ಮಾಡಿದ ಅಂದ್ರೆ ಈ ತಂದೆಗೆ ಹೇಳಿದ, ಕೋನಲೋಕೆ ಮನುಷ್ಯೇಂದ್ರ ಪಿತರಾತ್ಮಕೃತ ಸಮಾನ್ ಪ್ರತಿಕರ್ತು ಕ್ಷಮೋಯಸ್ಸು ಪ್ರಸಾದಾದ್ ಬಿಂದತೆ ಪರಂ. ನೀನು ತಂದೆಯಾದವನು ನನ್ನ ಕಡೆ ಏನು ಕೋರಿಕೆಯನ್ನು ನನ್ನ ಮುಂದೆ ಇಟ್ಟಿದ್ದೀಯಲ್ಲ, ಇದನ್ನ ನಾನು ಸಂತೋಷದಿಂದ ಈಡೇರಿಸ್ತೇನೆ. ಕಾರಣ ಏನಂದ್ರೆ
ತಂದೆ ತಾಯಿಗಳ ಆದವರು ನಮಗೆ ಮಾಡಿದಂತಹ ಒಂದು ಉಪಕಾರಕ್ಕೆ ಪ್ರತಿಯಾಗಿ ನಾವು ಏನು ಮಾಡ್ಲಿಕ್ಕೆ ಸಾಧ್ಯ ಇದೆ? ಮಾಡಿ ಅವರ ಋಣವನ್ನು ನಾವು ತೀರಿಸಲಿಕ್ಕೆ ಸಾಧ್ಯ ಇದೆ? ಹಾಗಿದ್ದಾಗ ಅವರು ಯಾವುದಾದ್ರೂ ಒಂದು ಕೋರಿಕೆಯನ್ನು ಇಟ್ಟರೆ ಅದನ್ನು ಈಡೇರಿಸುವುದು ನಮ್ಮ ಧರ್ಮ. ಒಂದು ಬಹಳ ಸುಂದರವಾದ ಮಾತನ್ನು ಹೇಳಿದಂತ ಪುರು ಏನಂದ್ರೆ, ಉತ್ತಮ ಚಿಂತಿತಂ ಕುರ್ಯಾತ್ ಪ್ರೋಕ್ತಕಾರೀತಿ ಮಧ್ಯಮಃ ಅಧಮೋಶ್ರದ್ಧಯಾಕಾರಿ ಅಕರ್ತ ಉಚ್ಚರಿತಂ ಪಿತುಹು. ಮಕ್ಕಳು ಹೇಗಿರಬೇಕು ಅಂದ್ರೆ ಇಂಥ ಮಕ್ಕಳು ಇರಬೇಕು. ಮಕ್ಕಳು 3 ಥರದವರು, ಉತ್ತಮ, ಮಧ್ಯಮ, ಅಧಮ ಅಂತ ಹೇಳಿ. ಉತ್ತಮ ಮಗ ಹೇಗೆಂದ್ರೆ ತಂದೆಯನ್ನು ನೋಡ್ತಾ ಇರಬೇಕು. ತಂದೆ ಮನಸ್ಸಿನಲ್ಲಿ, ತಂದೆ ತಾಯಿಗಳ ಮನಸ್ಸಿನಲ್ಲಿ ಏನು ಹಂಬಲ ಬಂದಿದೆ, ಏನು ಅವರ ಅಭಿಪ್ರಾಯ ಇದೆ ಅಂತ ಸೂಕ್ಷ್ಮ ತಿಳ್ಕೋಬೇಕು. ತಿಳ್ಕೊಂಡು ಅವ್ರು ಹೇಳೋಕ್ಕಿಂತ ಮೊದಲೇ ಮಾಡಿಬಿಡ್ಬೇಕು. ಅದು ಉತ್ತಮ ಪುರುಷನ ಲಕ್ಷಣ, ಉತ್ತಮ ಮಗನ ಲಕ್ಷಣ. ಪ್ರೋಕ್ತಕಾರೀತಿ ಮಧ್ಯಮ, ತಂದೆಯ ಮನಸ್ಸಿನಲ್ಲಿದ್ದುದನ್ನು ತಿಳ್ಕೊಳ್ಳದೆ ಅವರು ಹೇಳಿದ ಮೇಲೆ ಮಾಡುವಂಥವ್ರು ಏನಿರ್ತಾರಲ್ಲ ಅವರು ಮಧ್ಯಮರು. ಹೇಳಿದ ಮೇಲೆ ಕೂಡ ಸರಿಯಾದ ಮನಸ್ಸಿಲ್ಲದೆ ಮಾಡುವಂಥವ್ರು ಇರ್ತಾರಲ್ಲ, ಕಾಟಾಚಾರಕ್ಕಾಗಿ ಮಾಡುವವರು, ಅವರು ಅಧಮಃ ಅಶ್ರದ್ಧಯಾಕಾರಿ. ಹೇಳಿದ ಮೇಲೆಯೂ ಕೂಡ ಕೆಲಸವನ್ನೇ ಮಾಡದೇ ಇರೋರು, ಅಶುದ್ಧೆಯಿಂದ ಆದರೂ ಮಾಡ್ತಾನಂದ್ರೆ ಪರವಾಗಿಲ್ಲ, ಅವನು 3ನೇ ತರಗತಿಯವನಾಗ್ತಾನೆ. ಹೇಳಿದ ಮೇಲೆಯೂ ಕೂಡ ಶ್ರದ್ಧೆಯನ್ನೇ ತೋರಿಸಿದೆ, ಅವರ ಮಾತಿಗೆ ಅಗೌರವವನ್ನು ತೋರಿಸಿ ಆ ಮಾತನ್ನೇ ಕೇಳದೇ ಇರೋನು ಇರ್ತಾನಲ್ಲ, ಅವನು ತೀರಾ ನೀಚನಾದವನು ಅಂಥೇಳಿ ಸಂಸ್ಕೃತದಲ್ಲಿ ಒಂದು ಕಡೆ ಬೇರೆ ಕಡೆ ಸುಭಾಷಿತವೂ ಇದೆ, ಭಾಗವತವು ಕೂಡ ಆ ಮಾತನ್ನು ಹೇಳ್ತದೆ. ಹಾಗಾಗಿ ನನ್ನ ತಂದೆಯಾದವನು ನನಗೆ ಈಗ ಬಾಯಿ ಬಿಟ್ಟು ಕೇಳ್ತಾ ಇದ್ದಾನೆ, ನಿನ್ನ ಯೌವನವನ್ನು ನನಗೆ ಕೊಡು, ನನ್ನ ಮುತ್ತನ್ನು ನೀನು ತಗೋಂತ. ಹೀಗಿದ್ದಾಗ ನಾನು ಅದನ್ನು ಈಡೇರಿಸಬೇಕು ಅಂತ ಅವನು ಆಲೋಚನೆ ಮಾಡಿದ. ಪುರು ಬಹಳ ಸಂತೋಷದಿಂದ ತಗೊಂಡಂತೆ. ಅವನೇನು ಉಳಿದ 4 ಜನರಂತೆ ನನಗೆ ಶಾಪ ಬರ್ತದೆ ಅಂತ ಹೆದರ್ಕೊಂಡಿರ್ಲಿಲ್ಲ ಅವನು. ಇತಿ ಪ್ರಮುದಿತಃ ಪೂರು, ಅವನ ಗುಣವೇ ಆಗಿತ್ತು. ಮಹಾಭಾರತ, ಭಾಗವತ ಮತ್ತು ಹರಿವಂಶ ಅದೆರಡರಲ್ಲೂ ಗಮನಿಸಿದ್ರೆ, ದೇವಯಾನಿ ಮತ್ತು ಶರ್ಮಿಷ್ಠೆ ಅವರಿಬ್ಬರು ಪಾತ್ರವನ್ನು ಗಮನಿಸಿದರೆ, ಶರ್ಮಿಷ್ಠೆ ರಾಜನ ಮಗಳಾದ್ರಿಂದ ಸ್ವಲ್ಪ ದರ್ಪ ಆಕೆಗೆ ಇದ್ದಿರಬಹುದು, ಆದರೂ ಹೆಚ್ಚು ಸೌಮ್ಯವಾದಂತಹ ನಡವಳಿಕೆ, ಸುಸಂಸ್ಕೃತವಾದಂತಹ ನಡವಳಿಕೆ ಇತ್ಯಾದಿಗಳು ಶರ್ಮಿಷ್ಠೆಯಲ್ಲಿ ಹೆಚ್ಚು ಕಂಡು ಬಂದಿದ್ದು. ಆ ಶರ್ಮಿಷ್ಠೆಯ ಗುಣವನ್ನೇ ಅವಳ ಮಗನಾದಂತಹ ಪುರು ಕೂಡ ಪಡ್ಕೊಂಡಿದ್ದ ಅಂತ ನಾವು ಓದ್ತೇವೆ. ಅದನ್ನೇ ನೀವು ನಿನ್ನೆ ನೆನಪು ಮಾಡಿದಂಗೆ ಖಾಂಡೇಕರ್ ಅವರು ಮರಾಠಿಯಲ್ಲಿ ಕಾದಂಬರಿ ಬರೆದಿದ್ದಾರೆ, ಯಯಾತಿ ಅಂತ ಹೇಳಿ. ಅದರಲ್ಲಿ ಶರ್ಮಿಷ್ಠೆಯ ಪಾತ್ರವನ್ನು ಬಹಳ ಸುಂದರವಾಗಿ ನಿರೂಪಣೆ ಮಾಡಿದ್ದಾರೆ. ಕನ್ನಡದಲ್ಲಿ ಅದನ್ನ ಇನಾಮದಾರ್ ಅವರು ಅನುವಾದ ಮಾಡಿದ್ದಾರೆ. ಪಾತ್ರದ ಪೋಷಣೆ ಅಲ್ಲಿ ಬಹಳ, ಯಾಕಂದ್ರೆ ಆ ಇಡೀ ಕಾದಂಬರಿಯೇ ಇರೋದು ಯಯಾತಿ, ಶರ್ಮಿಷ್ಠೆ, ದೇವಯಾನಿ, ಪುರು ಇವರ ಪಾತ್ರಕ್ಕಾಗಿ. ಹಾಗಾಗಿ ಈ ಮಹಾಭಾರತ ಆಗಲಿಕ್ಕಿಂತ ಹೆಚ್ಚು ಅಲ್ಲಿ ರಸಪೋಷಣೆಗೆ ಮತ್ತು ಪಾತ್ರ ಪೋಷಣೆಗೆ ಅನುಕೂಲವಾಗಿದೆ. ಈ ಕಡೆ ರಾಜನಿಗೆ ಮತ್ತೆ ಯೌವನ ಬಂತು. ಮತ್ತೆ ಯೌವನ ಬಂದಾಗ ಮರುಕಳಿಸುವಂತಹ ಶಕ್ತಿ, ಮರುಕಳಿಸುವಂತಹ ಉತ್ಸಾಹದಿಂದ ಅವನು ಸುಖವನ್ನು ಅನುಭವಿಸಿದ. ದೊಡ್ಡ ದೊಡ್ಡ ಯಜ್ಞಗಳನ್ನು ಮಾಡಿದ. ಬರೇ ಸುಖ ಅನುಭವಿಸಿದಂತಲ್ಲ, ದೊಡ್ಡ ದೊಡ್ಡ ಯಜ್ಞಗಳನ್ನು ಮಾಡಿದ. ರಾಜನಿಗೆ ಆ ಧಾರ್ಮಿಕ ಪ್ರಜ್ಞೆ ಇತ್ತು. ಅವ್ರು ಹೇಗೇ ಇರಲಿ, ಅವ್ರ ಧಾರ್ಮಿಕ ಪ್ರಜ್ಞೆ ಇರ್ತಿತ್ತು ಅವರಿಗೆ. ಹಾಗಾಗಿ ದೊಡ್ಡ ದೊಡ್ಡ ಯಜ್ಞಗಳನ್ನು ಮಾಡಿದ. ಸರ್ವದೇವಮಯಂ ದೇವಂ ಸರ್ವ ವೇದಮಯಂ ಹರಿಂ, ಸರ್ವ ವೇದ ಸ್ವರೂಪಿಯಾದಂತಹ, ಸರ್ವ ದೇವರೂಪಿಯಾದಂತಹ ಭಗವಂತನನ್ನ ದೊಡ್ಡ ದೊಡ್ಡ ಯಜ್ಞಗಳನ್ನು ಮಾಡಿ ಆರಾಧನೆ ಮಾಡಿದ. ಏವಂ ವರ್ಷ ಸಹಸ್ರಾಣಿ ಮನಃಷ್ಠೈ ಮನಸ್ಸುಖಂ ವಿದಧಾನೋಪಿ ನಾತೃಪ್ಯತ ಸಾರ್ವಭೌಮ ಕವೀಂದ್ರಿಯೈ. ಒಟ್ಟಾರೆ ಅವನು 1000 ವರ್ಷ ಸುಖ ಅನುಭವಿಸಿದಂತೆ ಈ ಯೌವನವನ್ನು ಮತ್ತೆ ಪಡ್ಕೊಂಡ ಮೇಲೆ. ಇಲ್ಲಿ ಬರುವ ಮಾಹಿತಿ ಇಷ್ಟೇ. ಈ ಹರಿವಂಶದಲ್ಲಿ ಬರುವಂಥ ಮಾಹಿತಿಯ ಪ್ರಕಾರ ಮತ್ತು ಮಹಾಭಾರತದಲ್ಲಿ ಕೂಡ ಬರುವಂಥ ಮಾಹಿತಿ ಪ್ರಕಾರ ದೇವಯಾನಿ ಮೊದಲನೇ ಹೆಂಡತಿ, ಅವಳಿಗೆ ಮೋಸ ಮಾಡಿ ಶರ್ಮಿಷ್ಠೆಯನ್ನ ಪಡ್ಕೊಂಡಿದ್ದ. ಇವರಿಬ್ಬರಿಗೂ ಮೋಸ ಮಾಡಿ ವಿಶ್ವಾಸಿ ಅಂತ ಒಬ್ಬಕ್ಕೆ ಅಪ್ಸರ ಇದ್ಲು, ಅವಳ ಜೊತೆಗೆ 1000 ವರ್ಷ ಕಳೆದ ಅಂತ ಮಹಾಭಾರತದಲ್ಲಿದೆ. ಇವರಿಬ್ಬರ ಜೊತೆಗೆ 1000 ವರ್ಷ ಕಳೆದ ಅಂತ ಇಲ್ಲಿದೆ ಮಾಹಿತಿ. ವಿಶ್ವಾಸಿ ಅನ್ನೋ ಅಪ್ಸರದ ಜೊತೆಗೆ ಚೈತ್ರರಥ ಮೊದಲಾದ ಉದ್ಯಾನವನಗಳಲ್ಲಿ ಮೈ ಮರೆತು 1000 ವರ್ಷ ಸುಖ ಅನುಭವಿಸಿದ ಅಂತ ನಾವು ಕಥೆಯನ್ನು ಓದ್ತೇವೆ. ಯೌವನಂ ಧನ ಸಂಪತ್ತಿ ಪ್ರಭುತ್ವಂ ಅವಿವೇಕಿತ ಏಕೈಕಮತ್ತನರ್ಥಾಯ ಕಿಮು ಯತ್ರ ಚತುಷ್ಟಯಂ ಅಂತ ಒಂದು ಸಂಸ್ಕೃತ ಸುಭಾಷಿತ. ಅದು ಬಹಳ ಸುಸಂಗತವಾಗಿ ಯಯಾತಿ ರಾಜನಂಥವರಿಗೆ ಅದು ಹೊಂದುತ್ತದೆ. ಯೌವನ ಹರೆಯ, ಧನ ಸಂಪತ್ತಿ ಶ್ರೀಮಂತಿಕೆ. ಯೌವನಂ ಧನ ಸಂಪತ್ತಿ ಪ್ರಭುತ್ವಂ ಅಂದ್ರೆ ಅಧಿಕಾರ, ಜೊತೆಗೆ ಅವಿವೇಕಿತ ವಿವೇಕ ಇಲ್ದಿರೋದು. ಇವು 4 ಗುಣಗಳೇನಿವೆಯಲ್ಲ, ಇದರಲ್ಲಿ ಮನುಷ್ಯನಿಗೆ ಒಂದೊಂದು ಗುಣ ಇದ್ರೆ ಸಾಕು ಅವನನ್ನು ಕೆಳಗೆ ಬೀಳಿಸ್ಲಿಕ್ಕೆ.
ಇನ್ನು 4 ಗುಣ ಒಟ್ಟಿಗೆ ಎದ್ದುಬಿಟ್ರೆ ಅದು ಗತಿ ಏನು? ಅದು ಹಾಗಾಗಿತ್ತು ಯಯಾತಿ ಪರಿಸ್ಥಿತಿ. ಯೌವನಂತೂ ಇತ್ತು, ಯೌವನಂ ಧನ ಸಂಪತ್ತಿಗೆ, ರಾಜನಾದ್ರಿಂದ ಧನ ಸಂಪತ್ತಿತ್ತು, ಪ್ರಭುತ್ವ, ರಾಜನೇ ಆಗಿದ್ದ, ಅವಿವೇಕಿತ. ಯಯಾತಿ ಅಂತ ರಾಜನನ್ನು ಅವಿವೇಕಿ ಅಂತ ನಾವು ಹೇಳೋದಲ್ಲ, ಆದರೂ ಆ ಕಥೆಯಿಂದ ನಾವು ತಿಳ್ಕೋಬೇಕು. ಯಯಾತಿ ಅಂತವರು ನಮ್ಮಲ್ಲಿ ನಮ್ಮ ಒಳಗಿರ್ತಾರೆ, ಸಮಾಜದಲ್ಲಿರ್ತಾರೆ, ಅವರನ್ನ ಈ ಅವಿವೇಕಿನ ಶಬ್ದದಿಂದ ಹೇಳೋದಷ್ಟೇ ನಮ್ಮ ಉದ್ದೇಶ. ಅಷ್ಟೆಲ್ಲ ಇದ್ರೂ ಕೂಡ, ಯಯಾತಿ ಹೀಗೆಲ್ಲ ಇದ್ರೂ ಕೂಡ ಅವನು ನಂತರ ವೈರಾಗ್ಯದ ಮಾತುಗಳನ್ನು ಆಡಿದ್ದು ನೋಡಿದರೆ ಅವನ ವೈರಾಗ್ಯದ ಆಳ, ಅವನ ವ್ಯಕ್ತಿತ್ವದ ಆಳ ಗೊತ್ತಾಗ್ತದೆ. ಹಾಗಾಗಿ ಅವಿವೇಕಿನ ಶಬ್ದವನ್ನು ಅವನಿಗೆ ನಾನು ಹೊಂದಿಸೋದಿಲ್ಲ, ಆದರೆ ಬೇರೆಯವರಿದ್ದಾರೆ ಆ ಶಬ್ದಕ್ಕೆ ಹೊಂದಿಕೊಳ್ಳಿಕ್ಕೆ. ಚಿಕ್ಕವರಿದ್ದಾಗ ನಾವು ಸುಭಾಷಿತ ಓದ್ತಿದ್ವಿ. ಆ ಸುಭಾಷಿತವನ್ನು ಯಾರಿಗೆ ಹೊಂದಿಸಬೇಕು ಅಂತ ನಮಗೂ ತಿಳಿತಿರ್ಲಿಲ್ಲ. ಅದೇನಂದ್ರೆ, ಕಪಿರಪಿಚ ಕಾಪಿಶಾಯನ ಮತಮತ್ತಃ ಮೃತ್ತಿಕೇನ ಸಂದಷ್ಟಃ ಅಪಿಚ ಪಿಶಾಚಗ್ರಸ್ತಃ ಕಿಂಬ್ರೋಮೋ ವೈಕೃತಂ ತಸ್ಯ ಅಂತ ಒಂದು ಕೋತಿ ಇತ್ತಂತೆ. ಕಪಿ ಮೊದಲೇ ಕೋತಿ, ಅದು ತೀರಾ ಚಂಚಲವಾದಂಥ ಸ್ವಭಾವ. ಅಪಿಚ ಕಾಪಿಶಾಯನ ಮದಮತ್ತಃ, ಯಾರೋ ಕಿಡಿಗೇಡಿಗಳು ಅದಕ್ಕೊಂದಿಷ್ಟು ಮದ್ಯಪಾನ ಮಾಡ್ತಿರ್ತಿದ್ದಾರೆ. ಅದರ ಹುರುಪು ಇನ್ನಷ್ಟು ಮಿತಿ ಮೀರಿತು, ಅದರ ಚಾಂಚಲ್ಯ. ಈ ನಡುವೆ ಅದಕ್ಕೊಂದು ಚೇಳು ಕಚ್ಚಿಬಿಡ್ತು. ಮನುಷ್ಯನಿಗೆ ಚೇಳು ಕಚ್ಚಿದ್ರೆ ಅವನ ಪರಿಸ್ಥಿತಿ ಹೇಗಾಗೋ ಆಗ್ತಿರ್ತದೆ, ಅಂತಾದ್ಮೇಲೆ ಆ ಕಪಿಗೆ ಚೇಳು ಕಚ್ಚಿದಾಗ ಅದರ ಉತ್ಸಾಹ ಇಮ್ಮಡಿ ಮೊದಲೇ ಆಗಿತ್ತು. ಕಪಿ ಆದ್ರಿಂದ 1 ಪಟ್ಟಿತ್ತು, ಅದಕ್ಕೆ ಮದ್ಯಪಾನ ಮಾಡಿದಾಗ ಇಮ್ಮಡಿ ಆಗಿತ್ತು, ಈಗ 3 ಮಡಿ ಆಯಿತು. ಇದೆಲ್ಲ ಕಲಶಪ್ರಾಯವಾಗಿ ಅದಕ್ಕೊಂದು ಪಿಶಾಚ ಹೊಕ್ಬಿಡ್ತದೆ ಮೈಯಲ್ಲಿ. ಪಿಶಾಚಗ್ರಸ್ತ, ಕೊನೆಗೊಂದು ಪಿಶಾಚ ಅದರ ಮೈಯಲ್ಲಿ ಆವೇಶ ಹೊಂದಿಬಿಡ್ತು. ಈಗ 4 ಮಡಿ ಆಯ್ತು ಅದರ ಚಾಂಚಲ್ಯ. ಕಿಂಬ್ರೂಮೋ ವೈಕೃತಂ ತಸ್ಯ, ಆ ಕಪಿಯ ಚಾಂಚಲ್ಯ, ಅದರ ವಿಕಾರ ವರ್ತನೆಗಳನ್ನು ನಾವೇನು ವರ್ತನೆ ಮಾಡೋದು? ಇದು ಹೆಣ್ಣು ಹೊನ್ನು ಮಣ್ಣಿನ ಆಸೆಗೆ ಬಿದ್ದಂಥವ್ರು ಇರ್ತಾರಲ್ಲ ಸಮಾಜದಲ್ಲಿ, ಅವರಿಗೆ ಅನ್ವಯ ಮಾಡುವಂಥ ಮಾತು, ಯಾತಿಗೆ ಅನ್ವಯ ಮಾಡುವಂಥ ಮಾತಲ್ಲ. ಅಷ್ಟೆಲ್ಲ ಅವನು ಅನುಭವಿಸಿದ್ರು ಕೊನೆಗೆ ಅವನ ಸದ್ಗತಿಯನ್ನು ಪಡೆದ. ಇಷ್ಟೆಲ್ಲ ಸುಖವನ್ನು ಅನುಭವಿಸಿಯೂ ಕೂಡ ಸನ್ಮಾರ್ಗದ ಕಡೆಗೆ ಹೋಗಲಿಕ್ಕೆ ಗೊತ್ತೇ ಆಗಲಾರ್ದಂಥವ್ರು ನಮ್ಮ ನಡುವೆ ಬೇಕಾಶನ ಇದ್ದಾರೆ. ಬೇರೆ ಯಾರಿಗೆ ಯಾಕೆ ನಾವು ಹೇಳ್ಕೋಬೇಕು? ನಮ್ಮೊಳಗೆ ಯಾವತ್ತು ಇದ್ದಾನೆ ಅಂತ ತಿಳ್ಕೊಳ್ಳೋಣ. ನಿನ್ನೆ ಮೊನ್ನೆ ಹೇಳಿದೆ, ನಮ್ಮೊಳಗೆ ರಜಪುತ್ರ ಇದ್ದಾನೆ ಅಂತ ನಾವು ಹೇಳಿದ್ವಿ. ನಾಸ್ತಿಕ ಬುದ್ಧಿ ನಮ್ಮೊಳಗೆ ಇದೆ. ಹಾಗೆ ನಮ್ಮೊಳಗೆ ಯಯಾತಿ ಇದ್ದಾನೆ, ನಮ್ಮೊಳಗೆ ರಾವಣ ಇದ್ದಾನೆ, ನಮ್ಮೊಳಗೆ ದುರ್ಯೋಧನ ಇದ್ದಾನೆ, ನಮ್ಮೊಳಗೆ ಕೀಚಕ ಇದ್ದಾನೆ. ಇದು ನಮಗೆ ನಾವೇ ನಿಂದನೆ ಮಾಡ್ಕೋಬೇಕು. ಹಾಗಾದ್ರೆ ಯಯಾತಿ ಕಥೆಯನ್ನು ಕೇಳಿದ ಸಾರ್ಥಕ. ಹೀಗೆ ಸಣ್ಣವರಿದ್ದಾಗ ಆ ಸುಭಾಷಿತ ಓದ್ತಿದ್ವಿ. ಆ ಸುಭಾಷಿತ ಯಾರಿಗೆ ಅನ್ವಯ ಆಗ್ತದೆ ಅಂದ್ರೆ ಇಂಥವ್ರಿಗೆ. ಹೀಗೆ ಯಯಾತಿ ಪರಿಸ್ಥಿತಿ ಬಂತು. ದೇವಯಾನಿ, ಶರ್ಮಿಷ್ಠೆ, ವಿಶ್ವಾಸಿ ಎಂಬ ಅಪ್ಸರೆ, ಖಾಂಡೇಕರ್ ಕಾದಂಬರಿಯಲ್ಲಿ ಬರುವಂತೆ ದಿನಕ್ಕೆ ಒಬ್ಬೊಬ್ಬಳು. ಆ ಮಾತು ಇಲ್ಲಿಲ್ಲ, ಆದರೂ ಆ ಯಯಾತಿಯ ಭೋಗ ಲಾಲಸೆಯನ್ನ ಖಾಂಡೇಕರ್ ಅವರು ಇನ್ನೂ ಹೆಚ್ಚು ರಾಗರಂಜಿತವಾಗಿ ವರ್ಣನೆ ಮಾಡಿದ್ದಾರೆ. ಸರಿ ಅವಕಾಶ ಆದ್ರೆ ಅದನ್ನು ಓದಿ. ಅಂದ್ರೆ ಹೇಗೆ ಇರ್ತಿದ್ರು ಜನ ಅನ್ನೋದೊಂದು ಅರಿವು ಬರ್ತದೆ ನಮ್ಗೆ. ಮರಾಠಿ, ಕನ್ನಡದೊಳಗೆ ಅನುವಾದ ಇದೆ. 5 ಜ್ಞಾನೇಂದ್ರಿಯಗಳು, 5 ಕರ್ಮೇಂದ್ರಿಯಗಳು ಮತ್ತು ಮನಸ್ಸು, 11 ಇಂದ್ರಿಯಗಳಿಂದ ಅಪರಿಮಿತವಾದ ಸುಖ ಅನುಭವಿಸಿದ್ರು ಕೂಡ ಅವನಿಗೆ ಸಮಾಧಾನ ಆಗಲಿಲ್ಲ ಕೊನೆಗೂ ಆ ಯಯಾತಿಗೆ. ಅವನು ಇಷ್ಟೆಲ್ಲ ಸುಖವನ್ನು ಅನುಭವಿಸಿ ಆ ಕೊನೆಗೆ ಯಯಾತಿಗೆ ಈ ಜೀವನ ಎಲ್ಲ ಸ್ವಲ್ಪ ನೀರಸ ಅಂತ ಶುರುವಾಯಿತು. ಇಷ್ಟೆಲ್ಲ ಅನುಭವಿಸಿದ ಮೇಲೆ, 1000 ವರ್ಷ ಅನುಭವಿಸಿದ ಮೇಲೆ ನೀರಸ ಅಂತ ಅನುಭವಿಸಿ ಅವನೊಂದು ಹಾಡು ಹೇಳಿದಂತೆ, ಒಂದು ಗಾಥಾ. ಅತ್ರ ಗಾಥಾ ಮಹಾರಾಜ ಶೃಣು ಗೀತಾ ಯಯಾತಿನ, ಯಯಾತಿಯು ಹಾಡಿದ ಒಂದು ಹಾಡನ್ನು ಕೇಳಿ ಅಂತ ಈ ವೈಶಂಪಾಯನರು ಜನಮೇಜಯನಿಗೆ ಹೇಳಿದರು. ಭಾಗವತವು ಹಾಗೆ ಹೇಳ್ತದೆ, ಅವನೊಂದು ಹಾಡನ್ನು ಹಾಡಿದ ಅಂತ. ಶೃಣು ಭಾರ್ಗವಿ ಅಮೂಂ ಗಾಥಾಂ ಮದ್ವಿಧಾಚರಿತಾಂ ಭುವಿ. ನೀವು ಬೇಕಾಸ್ ಹಾಡುಗಳನ್ನು ಕೇಳಿದ್ದೀರಿ, ಪ್ರೇಮ ಗೀತೆಗಳನ್ನು ಕೇಳಿದ್ದೀರಿ, ವಿರಹ ಗೀತೆಗಳನ್ನು ಕೇಳಿದ್ದೀರಿ, ಭಕ್ತಿ ಗೀತೆಗಳನ್ನು ಕೇಳಿದ್ದೀರಿ. ಇದೊಂದು ವೈರಾಗ್ಯದ ಗೀತೆ, ಬಹಳ ಅದ್ಭುತವಾದ ಗೀತೆ ಇದು. ಭಾಗವತದಲ್ಲಿ ಬಂದಿರುವಂತೆ ಅಲ್ಲಿಯೂ ಯಯಾತಿನೇ ಹಾಡಿದ ಗೀತೆ, ಹರಿವಂಶದಲ್ಲಿ ಬಂದಿರುವಂತೆ ಅಲ್ಲಿಯೂ ಯಯಾತಿಯೇ ಹಾಡಿದ ಗೀತೆ. ಭಾಗವತದಲ್ಲಿ ಯಯಾತಿಯು ಆ ಹಾಡನ್ನ ತನ್ನ ಪತ್ನಿಯಾದಂಥ ದೇವಯಾನಿಯನ್ನು ಪಕ್ಕದಲ್ಲಿ ಕೂಡಿಸ್ಕೊಂಡು ಹಾಡಿದ್ದು. ಹರಿವಂಶ ಮಹಾಭಾರತದಲ್ಲಿ ಬರುವಂತೆ ಅವನು ಜನಸಾಮಾನ್ಯರ ಎದುರಿಗೆ ನನ್ನ ಪರಿಸ್ಥಿತಿ ಹೀಗಾಯ್ತು ನೋಡ್ಕೊಳ್ಳಿ ಅಂತ ಜನಸಾಮಾನ್ಯರ ಎದುರಿಗೆ ಹಾಡಿದ ಹಾಡು. ಸಂಸ್ಕೃತ ಶ್ಲೋಕಗಳಲ್ಲಿ ಅನುಷ್ಠಿತ ಛಂದಸ್ಸಿನಲ್ಲೇ ಅದಿದೆ. ಹಾಡು ಅಂದ್ರೆ ಅದೇನು ಬೇರೆ ರಾಗ ಇತ್ಯಾದಿಗಳಿಲ್ಲ ಅದಕ್ಕೆ. ಹಾಡು ಅಂದ್ರೆ ಯಯಾತಿಯ ಅಂತರಂಗದ ಹಾಡೋದು. ಯಾರೋ ಏನೋ ಬೇರೆ ಯಾರೋ ಕಂಪೋಸ್ ಮಾಡಿ ಇವನು ಅದಕ್ಕೆ ಸಂಗೀತ ಕೊಟ್ಟ ಹಾಡಲ್ಲ, ಅದು ತಾನೇ ಹಾಡಿದ ಹಾಡು. ವ್ಯಾಸರು ಸಂಗೀತ ಕೊಟ್ಟಿದ್ದಾರಷ್ಟೇ. ಏನ್ ಕಥೆ ಹೇಳಿದ ಅಂದ್ರೆ, ಒಂದು ಆಡಿನ ಹಾಡನ್ನು ಹಾಡಿದಂತೆ ಯಯಾತಿ ಒಂದು ಆಡಿನ ಹಾಡನ್ನು ಹೇಳಿದ, ಪಕ್ಕದಲ್ಲಿ ದೇವಯಾನಿ. ಆಡಿನ ಹಾಡು ಏನಂದ್ರೆ,
ದೇವಯಾನಿ ಪ್ರಿಯೇ ಕೇಳು, ಇಷ್ಟು ದಿವಸ ನಾವು ಬೇಕಾದಷ್ಟು ಸುಖ ಪಟ್ಟಿವಿ, ಬೇಕಾದಷ್ಟು ಪ್ರೇಮದ ಮಾತುಗಳನ್ನು ಆಡಿದ್ವಿ, ಈಗೊಂದು ಹಾಡಿನ ಹಾಡನ್ನು ಹೇಳ್ತೀನಿ ಕೇಳು ಅಂದವನು. ಅದೇನು ಹಾಡಿನ ಹಾಡು ಅಂತ ಅವಳಿಗೂ ಬಹಳ ಕುತೂಹಲ ಬಂತು. ಕಿವಿ ನೆಟ್ಟಗೆ ಮಾಡ್ಕೊಂಡು ಅವಳು ಕೇಳಲಿಕ್ಕೆ ಶುರು ಮಾಡಿದ್ಲು. ಒಂದು ಕಾಡಿತ್ತು, ಆ ಕಾಡಿನಲ್ಲಿ ಒಂದು ದೊಡ್ಡ ಬಾವಿ ಇತ್ತು. ಬಾವಿಯಲ್ಲಿ ನೀರಿರಲಿಲ್ಲ. ಅಲ್ಲೊಂದು ಹೆಣ್ಣು ಆಡು ಬಿದ್ದಿತ್ತು ಬಾವಿಗೆ. ಅಲ್ಲೊಂದು ಗಂಡು ಆಡು ಬಂತು. ಗಂಡು ಆಡು ಬಂದು ಅಲ್ಲಿ ಬಗ್ಗಿ ನೋಡಿತು. ಬಗ್ಗಿ ನೋಡಿದಾಗ ಆ ಗಂಡು ಆಡಿಗೆ ಕನಿಕರ ಬಂತು. ಕನಿಕರ ಬಂದು ಏನೇನೋ ಪ್ರಯತ್ನ ಮಾಡಿ ತನ್ನ ಕೊಂಬಿನ ಬಲವನ್ನೆಲ್ಲ ಉಪಯೋಗ ಮಾಡಿ ಆ ಹೆಣ್ಣು ಆಡನ್ನು ಮೇಲೆ ಎತ್ತಿತು. ಹೆಣ್ಣು ಆಡಿಗೆ ಗಂಡು ಆಡಿನ ಮೇಲೆ ಅನುರಾಗ ಬಂತು. ಈ ಹೆಣ್ಣು ಆಡು ಮತ್ತು ಗಂಡು ಆಡಿನ ದಾಂಪತ್ಯ, ಅವುಗಳ ಭೋಗಭಾಗ್ಯವನ್ನು ನೋಡಿ ಆ ಗಂಡು ಆಡಿನ ಹಿಂಬಾಲಕರಾಗಿ ಅನೇಕ ಜನ ಆ ಹೆಣ್ಣು ಆಡುಗಳ ಒಂದು ಹಿಂದೆ ಬೆನ್ನತ್ತಿತ್ತು. ಸಯೇಕೋ ಅಜವೃಷಸ್ತಾಸಾಂ ಬಹ್ವೀನಾಂ ಪ್ರತಿವರ್ಧನ ನೋಡಿ, ಕಾಂತಕಾಮಿನೀಹಿ ಬಹ್ಯೋಹೋ ಅಜಾಹ. ಅನೇಕ ಹೆಣ್ಣು ಆಡುಗಳು ಆ ಗಂಡು ಆಡಿನ ಸಂಪರ್ಕಕ್ಕಾಗಿ ಹಾತೊರೆದು ಬಂದವು ಅಂತ ಹೇಳ್ತದೆ ಭಾಗವತ. ಅನೇಕ ವರ್ಷಗಳ ಕಾಲ ಆ ಬಾವಿಯಲ್ಲಿ ಬಿದ್ದಂತಹ ಹೆಣ್ಣು ಆಡು ಮತ್ತು ಬಂದಂತಹ ಹೆಣ್ಣು ಆಡುಗಳ ಹಿಂಡು ಇವುಗಳ ಜೊತೆಗೆ ಅದು ಸುಖ ಅನುಭವಿಸಿತು. ಕೊನೆಗೊಂದು ದಿವಸ ಅದು ಕಾಡಿನಲ್ಲಿ ಸಂಚಾರ ಮಾಡುವಾಗ ಆ ಬಾವಿಯಲ್ಲಿ ಬಿದ್ದಂತಹ ಹೆಣ್ಣು ಆಡು ಏನಿತ್ತಲ್ಲ, ಆ ಹೆಣ್ಣು ಆಡಿನ ಯಜಮಾನ ಅಂದ್ರೆ ಅದರ ಮಾಲೀಕ ಅಲ್ಲಿ ಕಾಣಿಸಿದ. ನೋಡಿ ಈ ಗಂಡು ಆಡಿನ ಕೊಬ್ಬನ್ನು ನೋಡೋದು ಬಹಳ ಸಿಟ್ಟು ಬಂತು. ಇದಕ್ಕೊಂದು ತಕ್ಕ ಶಾಸ್ತಿ ಮಾಡ್ತೀನಿ ಅಂತ ಹೇಳಿ ಯಾವ ಸೊಕ್ಕಿನಿಂದ ಅದು ಮೆರಿತಿತ್ತಲ್ಲ ಆ ಸೊಕ್ಕಿಗೆ ಅವನು ಸಂಚಕಾರ ತಂದುಬಿಟ್ಟ, ಯೌವನದ ಸೊಕ್ಕಿಗೆ. ಆ ಗಂಡು ಆಡಿಗೆ ಬಹಳ ದುಃಖ ಆಯ್ತು. ಏನೇನೋ ಮಾಡಿ ತನ್ನ ಕಳ್ಕೊಂಡಂತ ಸಾಮರ್ಥ್ಯವನ್ನು ಮತ್ತೆ ಗಳಿಸ್ಕೊಂಡು ಮತ್ತಷ್ಟು ಸುಖ ಪಡ್ತು. ಕೊನೆಗೂ ಅದಕ್ಕೆ ಸುಖ ಆಗಲಿಲ್ಲ. ಕಾಲಂ ಬಹುತಿತಂ ಬದ್ಧೆ ಕಾಮೈಹಿ ನಾದ್ಯಾಪಿ ತುಷ್ಯತಿ. ಆ ಆಡು ಇನ್ನೂ ಇದೆ ಈ ಲೋಕದಲ್ಲಿ, ಅದಕ್ಕೆ ಇನ್ನೂ ಸಮಾಧಾನ ಆಗಿಲ್ಲ ಪ್ರಿಯೆ ಅಂತ ಅವನು ತನ್ನ ಪಕ್ಕದಲ್ಲಿ ಕೂತಂತ ಹೆಂಡತಿಗೆ ಆಡಿನ ಹಾಡನ್ನು ಹೇಳಲಿಕ್ಕೆ ಶುರು ಮಾಡಿದ. ಬಹಳ ಸುಂದರವಾದಂತಹ ಒಂದು 2-3 ಶ್ಲೋಕ ಇದೆ, ಕೇಳಿ. ಅದೇನಂದ್ರೆ, ಯತ್ ಪೃಥಿವ್ಯಾಂ ವ್ರೀಹಿ ಯವಾಹ ಹಿರಣ್ಯಂ ಪಶವಃ ಸ್ತ್ರೀಯಃ ನ ದುಷ್ಯಂತಿ ಮನಃಪ್ರೀತಿಂ ಪುಂಸಃ ಕಾಮಹತಸ್ಯ ವೈ. ಮಹಾಭಾರತದಲ್ಲೂ ಈ ಮಾತಿದೆ, ಹರಿವಂಶದಲ್ಲೂ ಇದೆ, ಭಾಗವತದಲ್ಲೂ ಇದೆ. ಸ್ವಲ್ಪ ಶಬ್ದಗಳ ವ್ಯತ್ಯಾಸ ಇದೆ ಅಷ್ಟೇ. ಮನುಷ್ಯನ ದುರಾಸೆ ಎಷ್ಟು ತೀವ್ರವಾಗಿರ್ತದೆ, ಎಷ್ಟು ಆಳವಾಗಿರ್ತದೆ ಅಂದ್ರೆ, ಈ ಭೂಮಿಯಲ್ಲಿರುವಂತ ಎಲ್ಲ ಧನ ಧಾನ್ಯಗಳನ್ನು ಕೋಟಿಗಟ್ಟಲೆ ಮೂಟೆಗಟ್ಟಲೆ ಧನಧಾನ್ಯವನ್ನು ನಿಮ್ಮ ಮನೆಯ ಉಗ್ರಾಣದಲ್ಲಿ ಇಟ್ಟರು ನಿಮಗೆ ತೃಪ್ತಿ ಇಲ್ಲ. ಇದು ಇರುವಂತ ಎಲ್ಲಾ ಬಂಗಾರವನ್ನು, ಬೇರೆಯವರಲ್ಲಿರುವಂತ ಎಲ್ಲಾ ಬಂಗಾರವನ್ನು ದೋಚ್ಕೊಂಡು ಬಂದು ಎಲ್ಲಾ ರಿಸರ್ವ್ ಬ್ಯಾಂಕ್ಗಳು ಎಲ್ಲಾ ದೇಶದಲ್ಲಿರುವಂತ ಧನಾಗಾರಗಳನ್ನೆಲ್ಲ ದೋಚಿ ನಿಮ್ಮ ಮನೆಯಲ್ಲಿ ಆ ಬಂಗಾರವನ್ನೆಲ್ಲ ಇಟ್ಟು ನಿಮಗೆ ಸಮಾಧಾನ ಆಗೋದಿಲ್ಲ. ಯಾಕಂದ್ರೆ ನಾವು ವಿತ್ತೇನ ತರ್ಪಣೀಯೋ ಮನುಷ್ಯ. 3 ಹೋಳಿಗೆ ಹಾಕಿದ್ರೆ 4ನೇ ಹೋಳಿಗೆ ನಿಮ್ಗೆ ತಿನ್ಲಿಕ್ಕೆ ಆಗೋದಿಲ್ಲ. ಆದ್ರೆ ದುಡ್ಡು ಕೊಟ್ಟು ಮಾತ್ರ ನಿಮ್ಮನ್ನು ಮೆಚ್ಚಿಸ್ಲಿಕ್ಕೆ ಆಗೋದಿಲ್ಲ ಯಾರಿಗೂ. ಪಶವಃ, ಈ ಜಗತ್ತಿನಲ್ಲಿರುವಂತಹ ಎಲ್ಲಾ ಪಶು ಸಂಪತ್ತು, ಎಲ್ಲಾ ದನಕರಗಳು, ಎಲ್ಲಾ ಎಮ್ಮೆಗಳು, ಎಲ್ಲಾ ಆನೆ ಕುದುರೆಗಳನ್ನು ತಂದು ನಿಮ್ಮ ಮನೆ ಹಿಂದೆ ಕಡೆ ಕಟ್ಟಿದ್ರು, ನಿಮ್ಮ ಹಿತ್ತಲಲ್ಲಿ ಕಟ್ಟಿದ್ರು ನಿಮ್ಗೆ ಸಾಕನ್ಸೋದಿಲ್ಲ. ಇನ್ನೂ ಹೊಸದು ಯಾವ್ದಾದ್ರು ಇದೆಯೋ ನೋಡ್ರಿ ಅಂತೀವಿ. ಅದೆಲ್ಲದ್ರ ಮೇಲೆ ಇರೋದು ಸ್ತ್ರೀಯ. ಹೆಣ್ಣಿನ ಆಸೆಗೆ ಬಿದ್ದವನಿಗೆ ಜಗತ್ತಿನಲ್ಲಿರುವಂಥದ್ದು ಎಲ್ಲವೂ ನನಗೇ ಬೇಕು ಅನ್ನೋ ಅಷ್ಟು ಕೊಟ್ಟು ಅವನಿಗೆ ಸಮಾಧಾನ ಆಗೋದಿಲ್ಲ. ನಾಳೆ ಹೊಸದೇನಾದ್ರು ಇನ್ನೊಂದೆಲ್ಲಾರು ಸಿಗ್ತದೆ ನೋಡ್ರಿ ಅಂತ. ಇಡೀ ಪೃಥ್ವಿಯಲ್ಲಿರುವಂತಹ ಧನಧಾನ್ಯಗಳು, ಬಂಗಾರ, ಪಶು ಸಂಪತ್ತು ಮತ್ತು ಸ್ತ್ರೀ ಸಂಪತ್ತು, ಇದ್ಯಾವುದೂ ಕೂಡ ಒಬ್ಬ ಮನುಷ್ಯನಿಗೂ ಸಾಕಾಗೋದಿಲ್ಲ. ನಾನು ಹಾಗೆ ಅಂತೀನಿ, ನೀವು ಹಾಗೆ ಅಂತೀರಿ. ಅವ್ರೇನ್ ಮಾಡ್ಬೇಕು? ಅಧಿಕಾರಸ್ಥರು ಏನ್ ಮಾಡ್ಬೇಕು? ನಾವು ಅಧಿಕಾರ ಇಲ್ಲದವ್ರು. ನಾವು ನಮ್ಮ ಕೈಯಲ್ಲಿ ತೋಳ್ಬಲವೂ ಇಲ್ಲ, ಧನಬಲವೂ ಇಲ್ಲ. ನಮಗೆ ಸಾಕಾಗೋದಿಲ್ಲ, ನಿಮಗೂ ಸಾಕಾಗೋದಿಲ್ಲ, ಅವ್ರಿಗೂ ಸಾಕಾಗೋದಿಲ್ಲ. ಇಂಥವ್ರು ಕೋಟಿಗಟ್ಟಲೆ ಜನ ಇದ್ದಾರೆ ನಮ್ಮಲ್ಲಿ. 600 ಕೋಟಿ ಜನ ಈಗಾಗಲೇ ಭೂಮಿ ಮೇಲೆ ಇದ್ದಾರೆ. ಹುಟ್ಟದೇ ಇದ್ದವ್ರು ಇನ್ನೂ ಎಷ್ಟೋ ಜನ ಇದ್ದಾರೆ. ಅನಂತ ಜೀವರು ಅಂತ ಹೇಳ್ತದೆ ಶಾಸ್ತ್ರ. ಎಲ್ಲರಿಗೂ ಈ ಭೂಮಿ ಮೇಲೆ ಇದ್ದದ್ದು ಎಲ್ಲವೂ ಎಲ್ಲರಿಗೂ ಬೇಕು. ಹೀಗಿರುವಾಗ ಮನುಷ್ಯನ ಮನಸ್ಸನ್ನು ಸಂತೃಪ್ತಿ ಪಡಿಸೋದು ಹೇಗೆ ಅಂತ ಭಾಗವತ, ಮಹಾಭಾರತ ಮತ್ತು ಈ ಹರಿವಂಶದಲ್ಲಿ ಬರುವಂತ ಕಥೆಯನ್ನು ನಾವು ಕೇಳ್ತೇವೆ. ಮತ್ತೊಂದು ಮಾತೇನೆಂದ್ರೆ, ಈ ಕಾಮದ ಅಗ್ನಿ ಅದಿಷ್ಟು ತೀವ್ರವಾಗಿರ್ತದಲ್ಲ, ನೀವು ಆ ಅಗ್ನಿಗೆ ತುಪ್ಪವನ್ನು ಹಾಕಿ 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 ಆ ಅಗ್ನಿಯನ್ನು ತೃಪ್ತಿಪಡಿಸ್ತೇವೆ ಅಂತ ಹೇಳೋದು ಸಾಧ್ಯವೇ ಇಲ್ಲ. ನೀವು ಎಷ್ಟು ಬೆಂಕಿಯಲ್ಲಿ ಹಾಕ್ತಿರ್ತೀರ ಅದು ಮತ್ತಷ್ಟು ಉರಿತಾ ಇರ್ತದೆ. ಆ ಬೆಂಕಿಯನ್ನು ತೃಪ್ತಿಪಡಿಸೋದು, ಅದನ್ನ ಶಾಂತವಾಗಿ ಮಾಡುವಂತ ಒಂದೇ ಉಪಾಯ ಏನಂದ್ರೆ ಅದಕ್ಕೆ ಪೂರೈಕೆಯನ್ನು ಬಂದ್ ಮಾಡೋದು. ತುಪ್ಪ ನೀವು ಹಾಕಿದಷ್ಟು ಬೆಂಕಿ ಮುಂದುವರಿತದೆ ಹೊರತು ಅದು ಶಾಂತವಾಗೋದಿಲ್ಲ. ನಜಾತು ಕಾಮಾನಾಂ ಉಪಭೋಗೇನ ಶಾಮ್ಯತೆ. ಇನ್ನೊಂದು 4-5 ವರ್ಷ ಎಲ್ಲ ಅನುಭವಿಸಿ ಸಂತೃಪ್ತನಾಗಿ ಬಿಡ್ತೇನೆ ಅನ್ನುವಂತ ಇಲ್ಲ. ಸಂತೃಪ್ತಿ ನಿಮ್ಗೆ ಆಗೋದೇ ಇಲ್ಲ.
ನಿಮಗೆ ಆಗೋದೇನೆಂದ್ರೆ ದೈಹಿಕ ಶಕ್ತಿ ಕಡಿಮೆ ಆಗುವುದು ಹೊರತು ಸಂತೃಪ್ತಿ ಆಗೋದೇ ಇಲ್ಲ ಮನುಷ್ಯನಿಗೆ. ಹವಿಷಾ ಕೃಷ್ಣ ವರ್ತನೆ ಭೂಯೋ ಭೂಯೋಗಿ ವರ್ಧತೆ. ತುಪ್ಪವನ್ನು ಹಾಕಿ ಹಾಕಿ ಹೇಗೆ ಬೆಂಕಿ ಮುಂದುವರಿತದೋ ಹಾಗೆ ಮನುಷ್ಯನ ಕಾಮ ಮುಂದುವರಿತದೆ. ಜೀರ್ಯಂತಿ ಜೀರ್ಯತಃ ಕೇಶಾಹ ದಂತಾ ಜೀರ್ಯಂತಿ ಜೀರ್ಯತಃ. ಮನುಷ್ಯನಿಗೆ ಮುಪ್ಪು ಬಂದಂತೆ ಅವನ ತಲೆ ಕೂದಲುಗಳು, ಕಪ್ಪಿದ್ದಂಥ ತಲೆ ಕೂದಲುಗಳು ಬೆಳ್ಳಗಾಗ್ತವೆ. ಅವನ ಹಲ್ಲುಗಳು ಅವು ಬೀಳಲಿಕ್ಕೆ ಶುರುವಾಗ್ತವೆ. ವಯಸ್ಸು ಮುಂದುವರಿದಂತೆ 5 ಜ್ಞಾನೇಂದ್ರಿಯಗಳು 5 ಕರ್ಮೇಂದ್ರಿಯಗಳು ಎಲ್ಲವೂ ತಮ್ಮ ಶಕ್ತಿಯನ್ನು ಕಳ್ಕೊತವೆ. ಮನುಷ್ಯನಿಗೆ ಮುಪ್ಪು ಬಂದಂತೆ ಅವುಗಳಿಗೂ ಮುಪ್ಪು ಬರ್ತದೆ. ಮುಪ್ಪು ಬರದೇ ಇರುವಂತಹ ಒಂದೇ ವಸ್ತು ಅಂದ್ರೆ ಕೃಷ್ಣ, ಆಸೆ. ಆಸೆಗೆ ಮಾತ್ರ ಮುಪ್ಪು ಅನ್ನೋದೇ ಇಲ್ಲ. ಶರೀರದ ತಾಕತ್ತು ಕಡಿಮೆ ಆಗ್ಬೋದು, ಆಸೆಯ ತಾಕತ್ತು ಕಡಿಮೆ ಆಗೋದೇ ಇಲ್ಲ. ಅದಕ್ಕಾಗಿ ಹುಣಸೆ ಮರ ಮುಪ್ಪಾದರೂ ಅದರ ಹುಳಿಗೆ ಮುಪ್ಪಿಲ್ಲ ಅನ್ನೋ ಮಾತು ಹೊರಟಿದ್ದು. ಜೀವಿತಾಶ ಧನಾಶಾಶ ಜೀರ್ಯತೋಪಿ ನ ಜೀರ್ಯತಿ. ಬದುಕಬೇಕು ಅನ್ನೋ ಅಪೇಕ್ಷೆ. ಜೀವಿತಾಶ ಅಂದ್ರೆ ಬದುಕಬೇಕು ಅನ್ನುವಂಥ ಅಪೇಕ್ಷೆ, ಮತ್ತು ಧನಾಶ ಇನ್ನೂ ದುಡ್ಡು ಗಳಿಸಬೇಕು ಅನ್ನೋ ಅಪೇಕ್ಷೆ. ಇದಕ್ಕೆ ಮಾತ್ರ ಕೊನೆಯೇ ಇಲ್ಲ. ಯಾಕೆ ಹಾಡಿನ ಕೆಲವು ತುಣುಕುಗಳಿವೆಲ್ಲ. ಯಕ್ಷ ಕಾಮ ಸುಖಂ ಲೋಕೆ ಯಕ್ಷ ದಿವ್ಯಂ ಮಹತ್ ಸುಖಂ ಕೃಷ್ಣ ಸುಖ ಸುಖಸ್ಯೈತಿ ಕಲಾಂನಾರ್ಹಂತಿ ಷೋಡಶೀಂ. ಎಲ್ಲರೂ ನಾವು ಇದನ್ನು ತಿಳ್ಕೋಬೇಕಾದ್ದೇನೆಂದ್ರೆ, ಈ ಜಗತ್ತಿನಲ್ಲಿ ನಾವು ಕಾಮಸುಖ ಅನುಭವಿಸ್ತೇವೆ. ಈ ಕಾಮಸುಖಕ್ಕೂ ಮತ್ತು ಆಧ್ಯಾತ್ಮಿಕ ಸುಖಕ್ಕೂ ಹೋಲಿಕೆ ಮಾಡಿದಾಗ ಆಧ್ಯಾತ್ಮಿಕ ಸುಖದ ಒಂದು ಅಣೆಗೂ ಇದು ಸಮಾನವಲ್ಲ. ಈ ಕಾಮಸುಖ ಇದು ನಮಗೆ ಯಯಾತಿಯಷ್ಟು ಸುಖ ಅನುಭವಿಸಲಿಕ್ಕೂ ಸಾಧ್ಯವಾಗಿಲ್ಲ, ಅಷ್ಟೊಂದು ಶಕ್ತಿಯೂ ನಮಗಿಲ್ಲ, ಅಷ್ಟೊಂದು ವೈಭವವೂ ನಮಗಿಲ್ಲ. ಆದರೆ ಯಯಾತಿ ಅಷ್ಟನ್ನೆಲ್ಲ ಅನುಭವಿಸಿ ಅವನು ತಿಳ್ಕೊಂಡು ವೈರಾಗ್ಯವನ್ನು ಅನುಭವಿಸಿ ಹಾಡಿದ ಹಾಡು. ಅವನೇನು ಹೇಳ್ತಾನಂದ್ರೆ ಭಾಗವತದಲ್ಲಿ, ಮದ್ವಿಧಾಚರಿತಾಂ ಭುವಿ. ಶುಕ್ರಾಚಾರ್ಯರ ಮಗಳಾದಂತಹ ದೇವಯಾನಿ ಕೇಳು ಈ ಹಾಡನ್ನ, ಹಾಡಿನ ಹಾಡನ್ನ. ಮದ್ವಿಧ, ನನ್ನಂಥವ್ರು, ನಾನು ಒಬ್ಬನೇ ಅಲ್ಲ, ನನ್ನಂಥವ್ರು ಬಹಳ ಜನ ಇದ್ದಾರೆ ಈ ಜಗತ್ತಿನಲ್ಲಿ, ಇವರೆಲ್ಲರಿಗೂ ಇದೇ ಹಾಡು ಕೇಳಿ ಈ ಹಾಡನ್ನ ಅಂತ ಪತ್ನಿಯನ್ನು ಪಕ್ಕದಲ್ಲಿ ಕೂತ್ಕೊಂಡು ಹಾಡಿದ್ದ. ಯೌವನದಲ್ಲಿ ಹಾಡಿದ ಹಾಡು ಬೇರೆ ಇತ್ತು, ಈಗ ವೈರಾಗ್ಯದ ಬಂದ ಮೇಲೆ ಹಾಡಿದ ಹಾಡು ಈ ಹಾಡು. ಹೀಗೆ ಅವನು ಕೊನೆಗೆ ಬಹಳಷ್ಟು ವೈರಾಗ್ಯವನ್ನು ಅನುಭವಿಸಿ ತನ್ನ ಸಾಮ್ರಾಜ್ಯವನ್ನ ಮಕ್ಕಳಲ್ಲಿ ಹಂಚಿ ಪುರುವಿಗೆ ಮುಖ್ಯವಾದ ಸಾಮ್ರಾಜ್ಯವನ್ನು ಹಂಚಿದ. ಆ ಪುರುವಿನ ವಂಶದಲ್ಲೇ ಬಂದಂಥವರು ಈ ಕೌರವರು ಅಂದ್ರೆ ಪಾಂಡವರು, ಕೌರವ ಪಾಂಡವರು. ಉಳಿದವರಿಗೂ ಕೂಡ ಯಥಾಯೋಗ್ಯವಾಗಿ ಅವರವರಿಗೆ ರಾಜ್ಯವನ್ನು ಹಂಚಿದ ಅಂತ ಹೇಳಿ ಸಾಮ್ರಾಜ್ಯವನ್ನು 5 ಭಾಗ ಮಾಡಿ ಹಂಚಿದ ಅಂತ ಹೇಳಿ ಮೊದಲೇ ಬಂದಿತ್ತು. ಹೀಗೆ ಅವನೇನು ಮಾಡಿದ ಅಂದ್ರೆ ಕೊನೆಗೆ ಕಾಡಿಗೆ ಹೋಗಿಬಿಟ್ಟ. ಕಾಡಿಗೆ ಹೋಗಿ ಅಲ್ಲಿ ಜಾತ ಪಕ್ಷ ದ್ವಿಜ. ಅವತ್ತು ಅವನಿಗೊಂದು ಹೊಸ ಜನ್ಮ ಬಂದಂಗೆ ಅನಿಸ್ತು. ಗೂಡಿನಲ್ಲಿ ಪಕ್ಷಿ ಇರ್ತದಲ್ಲ, ಅದಕ್ಕೆ ಅಷ್ಟು ದಿವಸ ಹಾರ್ಲಿಕ್ಕೆ ಬಂದಿರೋದಿಲ್ಲ, ಗೂಡಿನಲ್ಲೇ ಒದ್ದಾಡ್ತಿರ್ತದೆ. ಅದಕ್ಕೆ ರೆಕ್ಕೆ ಬಂದ್ಕೊಳ್ಳೆ ಹಾರಿ ಹೋಗ್ತದಲ್ಲ, ಅವತ್ತು ಅವನಿಗೆ ವೈರಾಗ್ಯ ಬಂದಿದ್ದು ರೆಕ್ಕೆ ಬಂದಂತೆ ಅನಿಸ್ತು ಆ ರಾಜನಿಗೆ. ಜಾತ ಪಕ್ಷ ದ್ವಿಜ. ಅವನು ಕಾಡಿಗೆ ಹೋಗಿ ಭಗವಂತನನ್ನು ಒಲಿಸಿಕೊಂಡು ಸದ್ಗತಿಯನ್ನು ಪಡೆದ. ಆ ರಾಜನ ಜೊತೆಗೆ ದೇವಯಾನಿ ಮತ್ತು ಶರ್ಮಿಷ್ಠೆಯು ಕೂಡ ಹೋದರು ಅಂತ ಬೇರೆ ಪುರಾಣದಲ್ಲಿದೆ. ಇಲ್ಲಿ ಭಾಗವತ ಹೇಳೋದೇನೆಂದ್ರೆ, ಯಯಾತಿ ಹೊರಟು ಹೋದ್ಮೇಲೆ ದೇವಯಾನಿ ನಮ್ಮ ಯಜಮಾನ ಇಲ್ಲಿ ತನಕ ಒಂದು ಹಾಡು ಹೇಳಿದ್ರಲ್ಲ, ಈ ಹಾಡಿನ ಅರ್ಥವೇನು, ಆ ಹೆಣ್ಣು ಹಾಡು ಯಾರು, ಗಂಡು ಹಾಡು ಯಾರು ಅಂತ ಆಲೋಚನೆ ಮಾಡ್ತಾ ಕೂತಿದ್ದು. ಆ ಹೆಣ್ಣು ಹಾಡೋದು ನಾನೇ, ಗಂಡು ಹಾಡೋದು ನಮ್ಮ ಯಜಮಾನ್ರೆ ಅಂತ ಹೊಳಿತವಳಿಗೆ. ಆಮೇಲೆ ಅದೆಲ್ಲ ತಿಳ್ಕೊಂಡ ಮೇಲೆ ಅವಳಿಗೂ ಅನಿಸ್ತಂತೆ ಈ ಸಂಸಾರ ನಿಸ್ಸಾರವಾದದ್ದು. ನಾವು ಗಂಡ ಹೆಂಡತಿ ಮಕ್ಕಳು ಅಂತ ಕೂಡ್ತೇವಲ್ಲ, ಇದು ಹೇಗೆ ಅಂದ್ರೆ, ನೀವೆಲ್ಲರೂ ಒಂದ್ ಕಡೆ ಪ್ರಯಾಣಕ್ಕೆ ಹೋಗ್ತೀರಿ, ನಿಮ್ಮ ಊರಿಗೆ ಪ್ರಯಾಣಕ್ಕೆ ಹೊರಟಾಗ ಮಾರ್ಗ ಮಧ್ಯದಲ್ಲಿ ಬಾಯಾರಿಕೆ ಆಯಿತು ಅಂತ ಸ್ವಲ್ಪ ಏನಾದ್ರು ತಗೊಳ್ಬೇಕು ಅಂತ ಯಾವ್ದಾದ್ರು ಒಂದು ಪಾನಗೃಹಕ್ಕೆ ಹೋಗ್ತೀರಿ. ಪಾನಗೃಹಕ್ಕೆ ನೀವು ಹೋಗಿರ್ತೀರಿ, ಅಕ್ಕಪಕ್ಕಕ್ಕೆ ಬೇರೆ ಊರಿಗೆ ಹೋಗುವಂಥವ್ರು ಅಲ್ಲಿ ಬಂದಿರ್ತಾರೆ. ನಿಮಗೂ ಅವ್ರಿಗೂ ಇರುವಂಥ ಅನುಬಂಧ ಎಷ್ಟು, ನಿಮಗೂ ಅವ್ರಿಗೂ ಇರುವಂಥ ಅಟ್ಯಾಚ್ಮೆಂಟ್ ಎಷ್ಟು? ಏನಿಲ್ಲ. ನೀವು ಅವರು ಸುಖ ದುಃಖ ವಿಚಾರ ಮಾಡ್ತೀರಿ. ನಿಮ್ಮೂರಲ್ಲಿ ಮಳೆ ಎಷ್ಟು ಬಂತು ಅಂತ ಅವರು ಕೇಳ್ತಾರೆ, ಅವ್ರು ನಿಮ್ಗೆ ಕೇಳ್ತಾರೆ. ಹೆಚ್ಚಂದ್ರೆ ನಿಮ್ಮ ಮಕ್ಕಳು ಏನು ಓದ್ತಾರೆ, ಅವ್ರಿಗೇನು ಮದುವೆ ಆಯ್ತು ಅಂತ ಅವರು ನಿಮ್ಮನ್ನು ಕೇಳ್ತಾರೆ, ನೀವು ಅವ್ರನ್ನ ಕೇಳ್ತೀರಿ. ಅವರು ತಮ್ಮ ಊರಿಗೆ ಹೋದ್ರು ಅಂತ ನೀವೇನು ಸಂಕಟ ಪಡೋದಿಲ್ಲ. ನಿಮ್ಮ ಊರಿಗೆ ತಿರುಗಿ ಬಂದ್ರಿ ಅಂತ ನೀವು ಸಂಕಟ ಪಡೋದಿಲ್ಲ, ಅವರು ಸಂಕಟ ಪಡೋದಿಲ್ಲ. ಪ್ರಪಾ ಅಂದ್ರೆ ಪಾನಗೃಹ. ಪಾನಗೃಹದಲ್ಲಿ ದಣಿವನ್ನು ಆರಿಸ್ಕೊಳ್ಬೇಕು ಅಂತ ಜನ ಹೋಗಿ ಸೇರಿರ್ತಾರಲ್ಲ, ಅವರು ಪರಸ್ಪರ ವಿಯೋಗ ಆದ ದುಃಖ ಪಡ್ತಾರೇನು? ಹಾಗಿಲ್ಲ. ಹಾಗೆ ನಾವು ನಿಮ್ಮ ಗಂಡ, ನಿಮ್ಮ ಮಕ್ಕಳು, ಅವರ ಹೆಂಡತಿ, ಅವರ ಮಕ್ಕಳು ಎಲ್ಲರಿಗೂ ಹೀಗೆ ಆಕಸ್ಮಿಕವಾಗಿ ನಾವು ಒಟ್ಟಿಗೆ ಸೇರಿದವರು, ಕೆಲವು ಕಾಲ ಇಲ್ಲಿರುವಂಥವ್ರು. ಬಿಟ್ಟು ಹೋಗ್ಲಿಕ್ಕಿದ್ದೇವೆ. ಬಿಟ್ಟು ಹೋಗೋದ್ರಿಂದ ನಾವು ಆ ಬಿಟ್ಟು ಹೋಗೋ ಸಂದರ್ಭ ಬಂದಾಗ ದುಃಖ ಪಡಬಾರದು
ಅಂತ ತಿಳ್ಕೊಂಡ್ಲು ಆ ದೇವಯಾನಿ. ಅವಳೇನು ಸಾಮಾನ್ಯವಾಗಿರ್ಲಿಲ್ಲ. ಮೈಯಲ್ಲಿ ಹರೇ ಇದ್ದಾಗ ಬೇಕಾದಷ್ಟು ಹಮ್ಮು ಬಿಮ್ಮು ದುರಹಂಕಾರ ಇದ್ದಿರ್ಬೋದು. ಆದರೆ ಶುಕ್ರಾಚಾರ್ಯನ ಮಗಳಾಕೆ. ಶುಕ್ರಾಚಾರ್ಯನ ಮಗಳು ಪ್ರಿಯವೃತ ಉತ್ಥಾನಪಾದ ಅಂತ ನಾವು ಹಿಂದೆ ಹೆಸರು ಕೇಳಿದಿಲ್ಲ. ಆ ಪ್ರಿಯವೃತನ ಮಗನೇ ಪ್ರಿಯವೃತನ ಮಗಳೇ ಊರ್ಜಸ್ವತಿ ಎಂಬಾಕೆ. ಊರ್ಜಸ್ವತಿಯ ಮಗಳು ಈ ದೇವಯಾನಿ. ಇದು ದೇವಿ ಭಾಗವತದ ಮಹಾತ್ಮೆ. ಹೀಗೆ ಅವರಲ್ಲಿ ಅಂತರ್ಗತವಾದಂತಹ ಮಹಾಚೇತನ ಹೊಂದಿರ್ತದೆ. ಹಾಗಾಗಿ ಅವರು ಒಮ್ಮೆ ಬಿದ್ದರೂ ಅಷ್ಟೇ ಶೀಘ್ರವಾಗಿ ಚೇತರಿಸ್ಕೋತಾರೆ. ನಾವು ಬಿದ್ದವ್ರು ಬಿದ್ದೇ ಇರ್ತೇವೆ. ಇದು ನಮ್ಮ ಕಥೆ, ನಮ್ಮ ಹಾಡು. ನಮಸ್ತುಭ್ಯಂ ಭಗವತೆ ವಾಸುದೇವಾಯ ವೇಧಸೆ ಸರ್ವಭೂತಾಧಿವಾಸಾಯ ಶಾಂತಾಯ ಬೃಹತೇ ನಮಃ ಅಂತ ಭಗವಂತನನ್ನ ಆಕೆ ಸ್ತೋತ್ರ ಮಾಡ್ತಾ ಸದ್ಗತಿಯನ್ನು ಪಡ್ಕೊಂಡ್ಳು ಅಂತ ನಾವು ದೇವಿಯ ಭಾಗವತದಲ್ಲಿ ಆ ಕಥೆಯನ್ನು ಕೇಳ್ತೀವಿ. ಇದು ಶ್ರೀಮದ್ ಭಾಗವತ ಮಹಾಪುರಾಣೆ ಪಾರಮಹಂಸ್ಯಾಂ ಸಂಹಿತಾಯಾಂ ನವಮ ಸ್ಕಂಧೆ 19 19 ಅಧ್ಯಾಯ ಅಲ್ಲಿಗೆ ಮುಗಿದಿವೆ. ಅದೇ ರೀತಿ ಇತಿ ಶ್ರೀ ಮಹಾಭಾರತೆ ಖಿಲಭಾಗೆ ಹರಿವಂಶ ಪರ್ವಣಿ ಯಯಾತಿ ಚರಿತಂ ನಾಮ ಯಯಾತಿ ಚರಿತ ಅನ್ನುವಂಥ 30 ಅಧ್ಯಾಯಗಳು ಮುಗಿದಿವೆ. ಯಯಾತಿ ಚರಿತ್ರೆಯನ್ನು ಕೇಳಿದವನು ಯಯಾತಿಯಂತೆ ಬೇಕಾದಷ್ಟು ಪುತ್ರವನ್ನು ಪಡಿತಾನೆ, ಅಷ್ಟೇ ಸುಖವನ್ನು ಪಡಿತಾನೆ, ಕೊನೆಗೆ ಅಷ್ಟೇ ವೈರಾಗ್ಯವನ್ನು ಪಡಿತಾನೆ. ಅವನಷ್ಟು ಸಾಮ್ರಾಜ್ಯ ಅಷ್ಟು ದೊಡ್ಡ ವೈಭೋಗ ನಮಗೆ ಬೇಕಾಗಿಲ್ಲದೆ ಇದ್ರು ವೈರಾಗ್ಯವನ್ನು ಪಡ್ಕೊಳ್ಳಿಕ್ಕಾದ್ರೂ ನಾವು ಯಯಾತಿ ಕಥೆಯನ್ನು ಕೇಳಬೇಕು. ನಮ್ಮೊಳಗೊಬ್ಬ ಯಯಾತಿ ಇದ್ದಾನೆ ಅಂತ ನಾವು ಯಾವಾಗಲೂ ಎಚ್ಚರದಿಂದ ಇರ್ಲಿಕ್ಕೆ ಈ ಕಥೆಗಳ ಬರೇ ಶ್ರವಣ ಅಲ್ಲ, ಹೇಳುವವನು ಮತ್ತು ಕೇಳುವವರು ಇಬ್ರು ಆ ಎಚ್ಚರದಿಂದ ಇರಬೇಕು ಅನ್ನೋದಲ್ಲಿಗೆ ಇವತ್ತು ಆ 30 ಅಧ್ಯಾಯಗಳು ಮುಗಿದಿವೆ. ಹುಸಿಯ ನಾಡಿ ಸಟ್ಟೆ ಹೊರೆದ ವಿಷಯದಲ್ಲಿ ರಸಿಕನೆಂದು ಹುಸಿಗೆ ಹಾಕದಿರೋ ಇನ್ನ ಋಷಿಕೇಶನೆ ಈಶ ನಿನ್ನ ಚರಣ ಭಜನೆ ಆಶೆಯಿಂದ ಮಾಡುವೆ ದೋಷ ರಾಶಿ ನಾಶ ಮಾಡು ಶ್ರೀಶ